ಸ್ನೇಹಿತರೆ ನಮಸ್ಕಾರ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನೊಂದು ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ವಿಶೇಷವಾಗಿ ನಮಗೆ ಮನೆಗೆ ಏನೆಲ್ಲ ಬೇಕು, ಒಂದು ಸುಂದರವಾದ ಮನೆ ಕಟ್ಟಬೇಕಾದ್ರೆ ನಮಗೆ ಟೈಲ್ಸ್ ಬೇಕು ಅಲ್ವಾ. ಅಂಥ ಟೈಲ್ಸು ಇಲ್ಲಿ ಸಿಗುತ್ತೆ ತುಂಬ ಕಡಿಮೆ ರೇಟಿಗೆ. ಅದು ನಮ್ಮ ಸುಳ್ಯದ ಜನರಿಗೆ ಒಂದು ರೀತಿಯಾಗಿ ಇಷ್ಟು ಕಡಿಮೆಗೆ ಟೈಲ್ಸ್ ಸಿಗ್ತದೆ ಅಂದರೆ ನಿಜಕ್ಕೂ ನಾವೆಲ್ಲರೂ ಕೂಡ ಖುಷಿ ಪಡಲೇಬೇಕು. ಹಾಗಾಗಿ ಆ ಒಂದು ಟೈಲ್ಸ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಬನ್ನಿ ಬನ್ನಿ. ನನಗೊಂದು ಆಸೆ ಇತ್ತು, ಸುಳ್ಯದ ಬಲ್ದೇವ್ ಗ್ರನೈಟ್ಸ್ ಆ್ಯಂಡ್ ಟೈಲ್ಸ್ ಅವ್ರು ತುಂಬ ಒಳ್ಳೆ ಕ್ವಾಲಿಟಿ ಟೈಲ್ಸ್ ಕೊಡ್ತಾರೆ ಅನ್ನೋದನ್ನು ನಾನು ಕೇಳಿದ್ದೆ. ಬಟ್ ಸುಳ್ಯದ ಜನರು ತುಂಬ ಜನ ಇಲ್ಲಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ, ಈ ಒಂದು ಟೈಲ್ಸನ್ನು ತಗೊಂಡು ಹೋಗ್ತಾರೆ. ಸೊ ನಿಮ್ಮನ್ನೊಂದು ಮಾತಾಡಿಸಿ ಇಲ್ಲಿಯ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ, ನಮ್ಮ ದೂರದ ಊರಿನ ಜನಗಳು ನಿಮ್ಮನ್ನು ನೋಡಿ ಒಂದು ಸಲ ಈ ಬಲ್ದೇವ್ ಗ್ರನೈಟ್ಸಲ್ಲಿ ಇರುವಂಥ ಕಲೆಕ್ಷನ್ಸ್ ಬಗ್ಗೆ ಕೇಳಬೇಕು ಅಂತ ಆಸೆ ಇತ್ತು. ಸೊ ಎಷ್ಟು ಕಲೆಕ್ಷನ್ಸ್ ಇದೆ ಸರ್ ಇಲ್ಲಿ ಈಗ? ನಮ್ಮ ಊರಿನ ಜನತೆಗೆ ಸಂಬಂಧಪಟ್ಟಂಗೆ ರೀಸನೇಬಲ್ ಆಗಿ ಸಿಗುವಂಥದ್ದು ಮಾತ್ರ ನಮ್ಮ ಹತ್ರ ಇರೋದು. ನಮ್ಮ ಹತ್ರ ಹೇಗಿದ್ರು ಸಮೇತ ಒಂದು ಫುಲ್ ಬಾಡಿ ಅಂತೇಳಿ ಒಂದು ಇದೆ, ಅದು ಮಾತ್ರ ಸ್ವಲ್ಪ ಇಲ್ಲಿ 80 ರೂಪೀಸ್ ಆಗುತ್ತೆ ಸ್ಕ್ವೇರ್ ಫೀಟಿಗೆ 2x4 ಅಲ್ಲಿ. ಅದು ಬಿಟ್ಟರೆ 2x2 ಅಲ್ಲಿ 60 ರೂಪೀಸ್ ಆಗುತ್ತದೆ. ಅಂದರೆ ಇಲ್ಲಿ ಮಧ್ಯಮ ವರ್ಗ ಮತ್ತೆ ಈ ಬಡ ಕುಟುಂಬಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಬೆಸ್ಟ್, ಅವರಿಗೆ ಅನುಕೂಲ ಅಂತ ಇರೋದು ನಮ್ಮಲ್ಲಿ. ಅವ್ರಿಗೆ ಅನುಕೂಲ ಆಗುವಂಥದ್ದು ಟೈಲ್ಸೇ ನಮ್ಮ ಹತ್ರ ಇರೋದು. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ GVTಲಿ ಸುಮಾರು ಜನ ಎಲ್ಲ ಹೇಳ್ತಾರೆ 70-80 ಮತ್ತೆ 30% ಡಿಸ್ಕೌಂಟ್ ಅಂಥದ್ದೆಲ್ಲ ಏನಿಲ್ಲ. ಇಲ್ಲ, ನಮ್ಮ ಹತ್ರ ಎಲ್ಲ ಒಂದೇ ಪ್ರೈಸ್ 45 ರೂಪೀಸ್ ಇದೆ. ಸ್ವಲ್ಪ ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟದಾಗಿ ನೆಗೋಷಿಯಬಲ್ ನಾವು ಮಾಡೇ ಮಾಡ್ತೀರಲ್ಲ, ಹಠ ಇಟ್ಕೊಳ್ಳೋದಿಲ್ಲ ನಾವು ಒಂದೇ ಮೆಟೀರಿಯಲ್. ಇದು 2x4 ಎಲ್ಲ ನೀವು ನೋಡ್ಬೋದು. ಇದು ಕಂಪ್ಲೀಟ್ ಸ್ಟ್ಯಾಂಡ್ ಬಂದು 2x4 ಇದೆ. ಇದರಲ್ಲಿ ಒಂದು ಅರೌಂಡ್ 35 ಕಲರ್ಸ್ ಇದೆ. 35 ಕಲರ್ಸ್ ಅಲ್ವಾ ಸರ್? ಹೌದು. ಇದೆಲ್ಲ ಇದು ಗ್ಲಾಸ್ ಫಿನಿಶ್ ಈಗ ನಿಮಗೆ? ಇದೆಲ್ಲ ಗ್ಲಾಸಿ ಫಿನಿಶ್. ಅದರಲ್ಲಿ ಒಂದೊಂದು ಸೆಮಿನೂ ನಮಗೆ ಕೊಟ್ಟಿದ್ದಾರೆ. ಫುಲ್ ಹೈ ಗ್ಲಾಸ್ ಏನಲ್ಲ, ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲಾನು ಸಮೇತ ಹೊಸದಾಗಿ ಬರುವಂತದ್ದೆಲ್ಲ ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ಎಂಡ್ಲೆಸ್ ಅಂತಾನೆ ಹೇಳ್ತಾರೆ. ಅದಕ್ಕೆ ಒಂದೊಂದು ಟೈಲ್ಸ್ ಸಮೇತ ಒಂದೊಂದಕ್ಕೆ ಮ್ಯಾಚ್ ಆಗ್ತದೆ. ನೀವು ಇದರಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಗ್ರೈನ್ಸ್ ಎಲ್ಲ ಒಂದೊಂದಕ್ಕೆಲ್ಲ ಮ್ಯಾಚ್ ಆಗ್ತದೆ. ಎಲ್ಲ ಕಂಟಿನ್ಯೂಟಿ ಇದೆ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಒಂದು ಸರ್ವಿಸ್ ಅನ್ನು ನಮ್ಮ ಸುಳ್ಯದಲ್ಲಿ ಕೊಡ್ತಾ ಇರುವಂತದ್ದು? ಇದೊಂದು 7 ವರ್ಷ ಆಯ್ತು. 2017 ಇಂದ ಗಣೇಶನ 2016 ಅಲ್ಲಿ ನಾವು ಮಂಗಳೂರಿಂದೆಲ್ಲ ತರಿಸಿ ಕೊಡ್ತಿದ್ವಿ. ನಮಗೆ ಸ್ವಲ್ಪ ಸರ್ವಿಸ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. 2016 ಅಲ್ಲಿ 17 ಇಂದ ನಾವೇ ಮತ್ತೆ ಸ್ಟಾಕ್ ಎಲ್ಲ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ಒಂದು 2 ಕಂಪ್ನಿಯವರು ಸ್ವಲ್ಪ ಕಳ್ಳಾಟ ಆಡಿದ್ರು. ಹಾಗೆ ನಾವು ಅವ್ರ ಹತ್ರ ಯಾವುದ್ರಲ್ಲಿ ಇಲ್ಲ. ಅವತ್ತಿಂದ ಇವತ್ತವರೆಗೂ ನಾವು ನಮ್ಮ ಬ್ರ್ಯಾಂಡ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಜೊತೆನೇ ಇದ್ದೀವಿ. ಅವ್ರದೇ ಎಕ್ಸ್ಪಾನ್ಷನ್ ಆಗ್ತಾನೆ ಇದೆ ಫ್ಯಾಕ್ಟ್ರೀಸ್ ಎಲ್ಲ. ಈಗ ಅವ್ರದೇ ಒಂದು 5 ಫ್ಯಾಕ್ಟ್ರಿ ಆಯ್ತು. ಅವ್ರದೇ ಎಲ್ಲ ಬರ್ತದೆ. ಇದು ಕೂಡ ಎಲ್ಲ ಕಿಚನ್ ಮತ್ತೆ ಬಾತ್ರೂಮ್ದು ಎಲ್ಲ ಮೇಲೆ ಕೆಳಗೆ ಅದು ಫ್ಲೋರಿಂಗ್. ಕಿಚನ್ಗೆ ಮತ್ತೆ ಬಾತ್ರೂಮಿಗೆ ಸಂಬಂಧಪಟ್ಟಂತಹ ಟೈಲ್ಸ್ಗಳು ಇಲ್ಲಿ ಲಭ್ಯ ಆಗುತ್ತೆ. ಇದು ಇಡೀ ಫ್ಲೋರು ಅಲ್ಲಿ ತನಕ. ಇದರಲ್ಲಿ ಕಿಚನ್ಗೆ ಮತ್ತೆ ಬಾತ್ರೂಮ್ಗೆ ಸಂಬಂಧಪಟ್ಟಂತಹ ಡಿಸೈನ್ಸ್, ಎಷ್ಟು ಚೆನ್ನಾಗಿರುವಂತಹ ಡಿಸೈನ್ಸ್ಗಳಿದಾವೆ. ವೆರೈಟಿ ಡಿಸೈನ್ಸ್ಗಳಿದಾವೆ. ಇದು ಆಕ್ಚುಲಿ ಬಾತ್ರೂಮ್ಗೆಲ್ಲ ಇದನ್ನು ಬಳಸ್ತಾರೆ, ವಾಲ್ಗೆ ಬಳಸ್ತಾರೆ ಇದನ್ನ. ಅಲ್ಲ, ವಾಲ್ ಅಂತ ಹೇಳಿದ ಮೇಲೆ ಇದು ಬಾತ್ರೂಮ್ಗೆ ಅಂತಲ್ಲ, ವಾಲ್ಗೆ ಎಲ್ಲಿ ಬೇಕಾದ್ರೂ ಹಾಕೊಳ್ಬಹುದು. ಬಟ್ ಈಗ ಒಬ್ರೊಬ್ರಿಗೆ ಈ ಡಿಸೈನ್ ಎಲ್ಲ ಖುಷಿ ಇಲ್ಲ, ಒಬ್ರೊಬ್ರಿಗೆ ಈ ಡಾರ್ಕ್ ಖುಷಿ ಆಗೋದಿಲ್ಲ, ಬರೀ ಲೈಟ್ ಬೇಕು ಅಂತ. ಅವ್ರಿಗೆ ಯಾವ್ದು ಸಮಾಧಾನ ಆಗ್ತದೆ ತಗೊಂಡು ಹೋಗ್ಬೋದಲ್ವಾ? ಮತ್ತೆ ಮೊದಲು ವಾಲ್ ಟೈಲ್ ಎಲ್ಲ ತುಂಬಾ ಪ್ರಾಬ್ಲಮ್ ಇತ್ತು, ಕಂಟಿನ್ಯೂಟಿ ಇರಲಿಲ್ಲ. ಸಡನ್ 6 ತಿಂಗಳು ಸ್ಟಾಪ್ ಆಗೋದು. ಈಗ ಹಾಗೇನೇ ಇಲ್ಲ. ಈಗ ಯಾವ್ದು ಕೇಳಿದ್ರು 10 days ಅಲ್ಲಿ ಆರ್ಡರ್ ಮಾಡಿ ಕೊಡ್ತಾರೆ ನಮಗೆ. ಈಗ ಕೊಡ್ತಾರೆ. ಈಗ ಅವರು ಸಮೇತ ಎಲ್ಲ ಚೆನ್ನಾಗಿ ಬಂದಿದ್ದಾರೆ ಫ್ಯಾಕ್ಟ್ರಿ ಅವರೆಲ್ಲ. ಕಸ್ಟಮರ್ ಎಷ್ಟು ಕಲರ್ ಇದೆ ಸರ್ ಈಗ ಇದರಲ್ಲಿ? ಒಟ್ಟು ನಮ್ಮ ಹತ್ರ ಬಾತ್ರೂಮು ಈಚೆನು ಮತ್ತೆ ಆಚೆನೂ ಇದೆ. ಎಲ್ಲ ಆಗ್ಬೇಕಾದ್ರೆ ಒಂದು 28 ಕಲರ್ ಇದೆ. 28 ಕಲರ್ಸ್ ಇದೆ ಬಾತ್ರೂಮ್ಗೆ. ಇದು ಸ್ಕ್ವೇರ್ ಫೀಟ್ ಸೇಮ್ ಎಲ್ಲ ಸ್ಕ್ವೇರ್ ಫೀಟ್ 35 ರೂಪೀಸ್ ಆಗ್ತದೆ. 35 ರೂಪೀಸ್. ಹೌದು. ಇಷ್ಟು ಕಡಿಮೆಗೆ ನೀವು ಹೇಗೆ ಕೊಡ್ತೀರಿ? ಕಡಿಮೆ ಅಂತಲ್ಲ ಸರ್, ಇದಕ್ಕೆ ರೇಟ್ ಇರೋದೇ ಅಷ್ಟೇ. ಅಂದ್ರೆ ಇದು ಮಧ್ಯಮ ವರ್ಗದ ಬಡ ಕುಟುಂಬದ ಫ್ರೆಂಡ್ಲಿ ಇರುವಂತದ್ದು. ಆದ್ರೆ ಇದು ಗೊತ್ತಾಗುದಿಲ್ಲ, ನೋಡುವಾಗ ಇಷ್ಟು ಚೆನ್ನಾಗಿ ರಿಚ್ ಇದೆ ಸರ್. ಇದರಲ್ಲಿ ಸುಮಾರು ಜನ ಸುಮ್ಮನೆ ಎಲ್ಲ ತಲೆ ಕೆಡಿಸಿ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ನಮ್ಮದು 35 ರೂಪಾಯಿಗೆ ನಾವು 100% ವಾಟರ್ ಪ್ರೂಫ್ ನಾವು ಕೊಟ್ಟೇ ಕೊಡ್ತೀವಿ. ಅದನ್ನು ನಾವು ಅವತ್ತಿಂದಾನೆ ಮೇಂಟೈನ್ ಮಾಡಿದೀವಿ. ಅವತ್ತಿಂದನೂ ಯಾವಾಗಿಂದ ನಾವು ಶುರು ಮಾಡಿದೀವಿ ಅವತ್ತಿಂದ ಇವತ್ತರೆಗೂ ಸಮೇತ ಕ್ವಾಲಿಟಿ ವೈಸಲ್ಲಿ ನಾವು 100% ನನಗಂತೂ ಗ್ಯಾರಂಟಿ ಇದೆ.
ಪ್ಲಸ್ ನಮ್ಮ ಈ ಊರಿನ ಜನನೂ ಅಷ್ಟೇ ನಂಬಿಯೇ ಬರೋದು ಇಲ್ಲಿ ಚೆನ್ನಾಗಿದೆ ಅಂತೇಳಿ. ಈಗ ನಮ್ಮ ಊರು ಹಾಗೆ ನೀವು ತಗೊಂಡೋಗಿದ್ದೀರಲ್ಲ, ನಾವು ತಗೊಂಡೋಗಿದ್ದೇವೆ ನಮ್ಮ ಮನೆಗೆ, ಇವರಲ್ಲಿಂದಲೇ ನಾವು ಟೈಲ್ಸ್ ಮತ್ತೆ ಗ್ರನೈಟ್ ಎಲ್ಲ ತಗೊಂಡೋಗಿರುವಂಥದ್ದು. ಹಾಗಾಗಿ ನಂಬಿಕೆಗೆ ಅರ್ಹ. ನಾವು ಏನೇ ಒಂದು ರೆಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಂಬಿಕೆ ಇರುತ್ತೆ, ಆ ನಂಬಿಕೆಯ ಮೇಲೆ ನಾನು ರೆಫರ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಸಂತೋಷ್ ಗೌಡ ಊರು ಬೈಲವರು ಬಲ್ದೇವ್ ಅನ್ನುವಂಥ ಹೆಸರನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರ ತಂದೆಯ ಹೆಸರು ಬಾಲಕೃಷ್ಣ, ತಾಯಿಯ ಹೆಸರು ದೇವಕಿ, ಎರಡನ್ನು ಸೇರಿಸಿಬಿಟ್ಟು ಬಲ್ದೇವ್ ಅಂತ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ ನೋಡ್ಬೋದು ಅವರು. ಇದು ಈಗ ಹೊಸದಂತಲ್ಲ, 2 ವರ್ಷ ಆಯ್ತು ಇದು. ಇದು ಕಂಪ್ಲೀಟ್ ಬಂದು ಫುಲ್ ಬಾಡಿ ಅಲ್ಲ ನೋಡಿ, ಫುಲ್ ಬಾಡಿ, ಫುಲ್ ಬಾಡಿ, ಫುಲ್ ವೆಟ್ರಿಫೈಡ್. ಇದು ಇದು ಟಾಪ್ ಟು ಬಾಟಮ್ ಬಂದು ಓಕೆ, ಅದು 8 ಪಾಯಿಂಟ್ ಚೇಂಜ್ ಬರುತ್ತೆ ಥಿಕ್ನೆಸ್. ಆ ಥಿಕ್ನೆಸ್ ಇಡೀನು ಸಮೇತ ಆಲ್ಮೋಸ್ಟ್ ಎಲ್ಲ ಸೇಮೇ ಬರುತ್ತೆ. ಓಕೆ, ಮೋಲ್ಡ್ ಮಾಡಿದ್ರು ಸೇಮ್ ಸಿಗ್ತದೆ, ಮೋಲ್ಡ್ ಮಾಡಿದ್ರು ಸೇಮ್ ಆಗುತ್ತಲ್ಲ. ಫುಲ್ ಹೆವಿ ಇದೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಂಪ್ಲೇಂಟೇ ಇಲ್ಲದಿರುವಂತ ಟೈಲ್ಸ್. ಎತ್ತರದಿಂದ ಇದು ಮಾಡಿದ್ರೆ ಏನು ಇದಕ್ಕೆ ಇದಾಗೋದಿಲ್ಲ ಅಲ್ಲ, ಇದು ತುಳಿಬಹುದು ಆರಾಮಾಗಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾವು 120 kg ಇದ್ದೀನಿ. 120 kg ನೋಡಿ, ನಾನೊಂದು 62 ಇದ್ದೀನಿ. ಅಂದ್ರೆ ಅರ್ಧ, ಅವರಿಗೆ ಅರ್ಧ ಇದ್ದೀನಿ ನಾನು. ಮತ್ತೆ ಇದು ಗ್ಲಾಸಿ, ಇದು ಮಾಮೂಲಿ 2x4 ಗ್ಲಾಸಿ ಫಿನಿಶ್. ಇದು ನಿಮಗೆ 45 ರೂಪೀಸ್ ಆಗ್ತದೆ ಸ್ಕ್ವೇರ್ ಫೀಟ್ಗೆ. 45 ರೂಪೀಸ್ ಸ್ಕ್ವೇರ್ ಫೀಟ್. ಹೌದು. ಓಕೆ, ಇದನ್ನು ಒಳ್ಳೆ ವಾವ್. ಇದು ಸರ್, ಇದೀಗ ಇಷ್ಟು ಚೆನ್ನಾಗಿರೋ ಡಿಸೈನ್ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಯಾವ ಮನೆಗೂ ಒಪ್ಪತಕ್ಕಂತಹ, ಎಂಥವರಿಗೂ ಕೂಡ ಇಷ್ಟವಾಗತಕ್ಕಂತಹ ಈ ಒಂದು ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲ, ಈಗ ನಮಗಿದು ನೆಕ್ಸ್ಟ್ ಬರುವಂಥ ಸ್ಟಾಕ್. ಆದರೆ ಸರ್, ನನ್ನ ಮನೆ ಕಟ್ಟೋವಾಗ ನೀವು ಇದು ಕೊಡಲಿಲ್ಲ, ಈ ಕಲರ್ ಬರಲಿಲ್ಲ. ಅವಾಗ ಕಲರ್ ಬೇರೆ ಇತ್ತು, ನೀವು ಬೇರೆ ಚೂಸ್ ಮಾಡಿದ್ರಿ. ಹೌದು, ಹಾಗೆ ಆಯಿತು. ಬಟ್ ತುಂಬ ಚೆನ್ನಾಗಿದೆ, ಈ ಡಿಸೈನ್ ಚೆನ್ನಾಗಿದೆ ಸರ್. ಇಲ್ಲಿ ಇದೊಂದು ಹೊಸದು ಕಾರ್ವಿಂಗ್ಸ್. ಇದು ಒಳ್ಳೆ ಗ್ರಿಪ್ ಇದೆಲ್ಲ, ಇದು ನೋಡಿ. ಹೌದೌದು, ಗ್ರಿಪ್ ಇದೆ. ಅಂದ್ರೆ ಮ್ಯಾಟ್ ಫಿನಿಶ್ ಅಲ್ಲೇ ಬರುತ್ತೆ. ಇದು ಮ್ಯಾಟ್ ಫಿನಿಶ್, ಸ್ಯಾಟಿನ್ ಅಲ್ಲೂ ಬರುತ್ತೆ. ಮತ್ತೆ ಇದ್ರದ್ದು ಗ್ರೈನ್ಸ್ ಎಲ್ಲ ನಿಮಗೆ ಗ್ಲಾಸಿ ಫಿನಿಶ್ ಅಲ್ಲಿ ಸ್ವಲ್ಪ ನೋಡಿ. ಇದು ಗೋಲ್ಡನ್ ಲೈನ್ಸ್, ಸ್ವಲ್ಪ ಮೇಲೆ ಎತ್ತಿ ಅದನ್ನ, ಅದೆಲ್ಲ ಸ್ವಲ್ಪ ಇದರಲ್ಲಿ ನೋಡಿ, ಗೋಲ್ಡನ್ ಲೈನ್ಸ್. ಹೌದು, ಗೋಲ್ಡನ್ ಲೈನ್ಸ್ ಎಷ್ಟು ಚಂದ ಮಾಡಿದ್ದಾರೆ, ಬಹಳ ಅದ್ಭುತವಾಗಿದೆ. ನೀವೇ ಬಿಡಿ, ಏಮಂತ ಬಿಡಿ. ಬಿಡಿ, ಈಗ ಬಿಡ್ತಾನೆ, ಬಿಡಿ. ಹಾ, ನೋಡಿ. ಅದ್ರಲ್ಲಿ ಈಗ ನಾವು ಟೆಕ್ನಿಕಲಿ ನಾವೇ ಬಿಡ್ಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಬಿಡ್ಬೋದು, ಅಷ್ಟು ಗ್ಯಾರಂಟಿ ಇದೆ. ಓಕೆ, ಅದಕ್ಕೆ ಇವರೇ ಬರುವಾಗ ನಾವು ಬಿಟ್ಟರೆ ಏನಾಗ್ತದೆ, ಅವ್ರಿಗೆ ಗೊತ್ತಿದೆ ಅಂತ ಆಗ್ತದೆ. ಎಷ್ಟು ಸಂತೃಪ್ತ ಗ್ರಾಹಕರಿದ್ದಾರೆ ನಿಮಗೆ ಈ ಊರಿನ ಸಮೇತ. ನಮಗೆಲ್ಲ ಒಳ್ಳೇದು ಮಾಡಿದವರು ಇರೋದು ಸುಳ್ಯ ತಾಲೂಕು. ಒಬ್ಬಂಗೊಬ್ಬ ಹೀಗೆ ಹೇಳಿನೇ ನಮಗೆ ಕಸ್ಟಮರ್ ಅಂತ ಅಲ್ಲದೆ ಆಗಿರುವಂತದ್ದಲ್ಲ. ಮತ್ತೆ ನಮ್ಮ ಬಾಕಿಯವರು ನಂಬಿಕೆ, ನಾವು ವ್ಯವಹಾರನ, ನಮ್ಮ ವ್ಯವಹಾರನ ನಾವು ಸಹ ನಂಬ್ತೀವಿ, ಜನಗಳಿಗೆ ಒಳ್ಳೇದು ಕೊಡಬೇಕು ಅಂತ ಹೇಳಿ. ಊರುಬೈಲ್ನ ನಮ್ಮ ಸಂತೋಷ್ ಗೌಡ್ರು ಬೆಂಗಳೂರಲ್ಲೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಎಲ್ಲೋ ಕಂಪನಿಯೆಲ್ಲ ಅಲ್ಲೆಲ್ಲ ಕೆಲಸ ಮಾಡೋದು ಬೇಡ, ನನ್ನದೇ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ಅಂತ? ಡಿಸೈಡ್ ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕ್ಟ್ರಿ ಓನರ್ಸೇ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನೀವು ಮಾಡಿ, ಅಲ್ಲೆಲ್ಲ ನಮ್ಮ ಸರ್ಕಲ್ ಎಲ್ಲ ನಮ್ಮ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಕೆಲಸ ಮಾಡ್ಕೊಂಡವ್ರಲ್ಲ, ಅಲ್ಲೇ ಒಂದೊಂದು ಫ್ಯಾಕ್ಟ್ರಿಗಳಲ್ಲಿ ಲೀಸೌಟ್ ಎಲ್ಲ ಮಾಡಿದ್ರು. ಯಾಕೆ ನಾವು ಸಹ ಫ್ಯಾಕ್ಟ್ರಿಯಲ್ಲಿ ಲೀಸೌಟ್ ಎಲ್ಲ ಮಾಡಿದ್ವಿ. ಮೊನ್ನೆ ನಾವು ಸಹ ಕ್ಲೋಸ್ ಮಾಡಿದ್ವಿ ಅದನ್ನ ಡಿಸೆಂಬರ್ ಲಾಸ್ಟ್ಗೆ. ಇವಾಗ ಬರೀ ಔಟ್ಲೆಟ್ಸ್ ಮಾತ್ರ. ಬಟ್ ನೀವು ಸ್ವಂತ ಉದ್ಯಮಕ್ಕೆ ಬರಬೇಕು ಅಂತ ಒಂದು ತೀರ್ಮಾನ? ಹೌದು, ಅದು ಅವರೇ ನಮಗೆ ಬೈದು ಮಾಡಿಸಿದ್ದು. ನೀವು ಮಾಡಿ, ಇನ್ನು ಸಾಕು, ನೀವು ಸಹ ಸ್ವಂತ ಮಾಡಿ ಅಂತೇಳಿ ನಮಗೆ ಅಲ್ಲಿಂದನೇ ಸಪೋರ್ಟ್ ಸಿಕ್ಕಿದ ಕಾರಣ ನಾವು ಇಷ್ಟು ಬೆಳೀಲಿಕ್ಕೆ ಸಾಧ್ಯ. ಅಂತಲ್ಲ, ಈಸಿ ವೇ ಆಯ್ತು ನಮಗೆ. ತುಂಬಾ ಕಷ್ಟಪಡಬೇಕು ಅಂತಿಲ್ಲ, ಯಾಕಂದ್ರೆ ನಮ್ಮ ಮೆಟ್ರಲ್ ಅಲ್ಲ, ಈಗ ನಾವು ಮಾರ್ತೀವಿ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ನೀವೇ ಬಾಸ್, ನಿಮ್ದೇ ನೀವೇ ಬಾಸ್. ಹೇಗಿದೆ ಸರ್ ಈ ಜೀವನ, ಹೇಗೆ ಇನ್ನೊಂದು ಜೀವನ ಹೇಗೆ? ಎರಡು ಜೀವನದ ಕಂಪೇರ್ ಮಾಡಿದರೆ ಯಾವ ಜೀವನ ಖುಷಿ ಸರ್ ನಿಮಗೆ? ಸ್ವಂತ ದುಡಿಬೇಕು ಸರ್, ಸ್ವಂತ ದುಡಿದ್ರೇ ಚಂದ ಅಲ್ವಾ? ಒಳ್ಳೆ ರಿಸಲ್ಟ್ ಸಿಗ್ತದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತ್ರೆ ಗೊತ್ತಾಗ್ತದೆ ಅಲ್ವಾ? ಸ್ವಂತ ದುಡಿಬೇಕು. ಸ್ವಂತ ದುಡಿಮೆ ಭಾರಿ ಒಳ್ಳೇದು. ಸ್ವಂತ ದುಡಿಮೆ ಒಳ್ಳೇದು. ಈಗ ಸ್ವಂತ ದುಡಿಮೆಯಿಂದ ಮೇಲಕ್ಕೆ ಬಂದು ಇಷ್ಟೊಂದು ಸಮಾಜದಲ್ಲಿ. ಆದರೆ ಒಂದು ವಿಷಯ ಹೇಳ್ತೇನೆ ಬಲ್ದೇವ್ ಗ್ರಾನೈಟ್ ಅವರ ಬಗ್ಗೆ. ಇವರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಆದರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಒಪ್ತೀರಾ? ಇವರು ನಾನು ಕೊಡ್ತೀನಿ ಅಂತಲೇ ಎಲ್ಲೂ ಅವರು ಇದುವರೆಗೆ ಹೇಳಿಲ್ಲ. ನಾನೇ ಬಟ್ ಅನೌನ್ಸ್ ಮಾಡಿದ್ದು ಅಲ್ಲ ಸರ್? ಹೌದು, ಕರೆಕ್ಟ್. ಹೌದೌದು. ಅವರು ಈ ಕೈ ನಾವು ಹೇಳ್ತಲ್ಲ, ರೈಟ್ ಹ್ಯಾಂಡ್ ಅಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು, ಎಡಗೈಲಿ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತೀವಲ್ಲ, ಅದೇ ಥರ ಒಂದು ಮಾದರಿ. ಎಲ್ಲೂ ಸ್ಟೇಜ್ ಮೇಲೆ ಹತ್ತೋದಿಲ್ಲ. ಅವರೊಂಥರ ಹೆಂಗೆ ಅಂತ ಹೇಳಿದ್ರೆ, ಹೆಲ್ಪ್ ಕಾಣೋದಿಲ್ಲ, ಎಲೆಮರೆ ಕಾಯ್ತಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ, ಹೆಲ್ಪ್ ಮಾಡ್ತಾ ಇರ್ತಾರೆ, ಬಟ್ ಕಾಣಿಸ್ಕೊಳ್ಳೋದಿಲ್ಲ. ಈಗಲೂ ನಾವು ಈ ವ್ಲಾಗಿಗೆ ಬನ್ನಿ ಅಂತ ಹೇಳೋದು ಅವರು ಕೇಳಲಿಲ್ಲ. ಆದರೂ ಒಂದು ಅವರು ಪ್ರೀತಿಪೂರ್ವಕವಾಗಿ ಅವ್ರನ್ನ ನಾವು ಕರೆದಾಗ ಅವರು ಇಲ್ಲ ಬೇಡ ಅಂತ ಹೇಳಿಕ್ಕೆ ಅವ್ರಿಗೆ ಮನಸ್ಸು ಬರಲಿಲ್ಲ.
ಅವ್ರು ಹಾಗೂ ಬಂದರು. ನಾನು ಹೇಳಿದೆ ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗಬೇಕು, ಒಂದು ಬಿಸ್ನೆಸ್ ಎಲ್ಲ ಸ್ಥಾಪನೆ ಮಾಡಿದ್ದೀರಿ, ಒಬ್ಬೊಬ್ಬರೇ ಮೇಲೆ ಬರೋದು ಹೇಗೆ, ಅದು ಕಷ್ಟ ಇದೆ ಈಗಿನ ಕಾಲದಲ್ಲಿ ಸರ್. ಕಾಂಪಿಟೇಷನ್ ಇಲ್ವಾ ಸರ್? ಈಗ ನಿಮಗೆ ಕಾಂಪಿಟೇಷನ್ ಇದೆಯಾ ಇಲ್ವಾ? ಕಾಂಪಿಟೇಷನ್ ಇದೆ ಸರ್. ಕಾಂಪಿಟೇಷನ್ ಇಲ್ಲಂದ್ರೆ ನಾವು ಇಷ್ಟು ಮೇಲೆ ಬರೀತಾ ಇರಲಿಲ್ಲ. ಕಾಂಪಿಟೇಷನ್ ಬೇಕು, ಪ್ರತಿ ಒಂದಲ್ಲೂ ಸಮೇತ ಕಾಂಪಿಟೇಷನ್ ಬೇಕು. ಅದು ಯಾವುದೇ ಫೀಲ್ಡ್ ಆಗಲಿ, ಬಿಸ್ನೆಸ್ ಅಂತ ಹೇಳಿದ್ಮೇಲೆ ಕಾಂಪಿಟೇಷನ್ ಬೇಕು. ಕಾಂಪಿಟೇಷನ್ ಬೋರ್ ಆಗ್ತದೆ ಸರ್? ಕಾಂಪಿಟೇಷನ್ ಇಲ್ಲ ಬೋರ್ ಅಂತಲ್ಲ, ಅದೊಂಥರ ಚಾಲೆಂಜಿಂಗ್. ಅದು ನಮಗೆ ಅದು ಭಾಳ ಖುಷಿ. ಈಗ ನಮ್ಮಲ್ಲಿ 45 ಸಿಗ್ತದೆ ಅಂತ ಹೇಳಿದ್ರೆ ಇನ್ನೊಬ್ಬ 43ಕ್ಕೆ ಕೊಡ್ತಾನೆ ಅಂತ ಹೇಳಿದ್ರೆ ನಮ್ಗದು ಭಾರಿ ಖುಷಿನೇ. ಭಾರಿ ಖುಷಿ ಅಲ್ಲ? ಹಾಂ, ಯಾಕಂದ್ರೆ ಅದೇ ಮೆಟೀರಿಯಲ್ನ ಕೊಡೋಕ್ಕಾಗೋದು ಅಂತಲ್ಲ, ಅದ್ರಲ್ಲಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇನ್ನು ಅದಕ್ಕಿಂತ ಕಮ್ಮಿದು ಕೊಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಮೆಟೀರಿಯಲ್ ವ್ಯತ್ಯಾಸ ಬರ್ತದೆ. ₹1 $2 ಆದರೆ ಅದು ಕಾಂಪಿಟೇಟಿವ್ ಅಲ್ಲಿ ಅವರು ಒಳ್ಳೇದು ಕೊಡ್ತಾರೆ ಅಂತ ಹೇಳ್ಬೋದು. ಅದಕ್ಕಿಂತ ಕಮ್ಮಿ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಅದು ಮೆಟೀರಿಯಲ್ ವ್ಯತ್ಯಾಸ ಇರ್ತದೆ. ಉಂಟು. ಈಗ ನಾವು ಪ್ರೀಮಿಯಂ ಅಂತ ಮಾಡಿದ್ಮೇಲೆ ಅದ್ರ ಕೆಳಗಡೆ 4 ಬರ್ತದೆ. ಓಕೆ, ಗೋಲ್ಡ್ ಬರ್ತದೆ, ಸ್ಟ್ಯಾಂಡರ್ಡ್ ಬರ್ತದೆ, ಕಮರ್ಷಿಯಲ್ ಬರ್ತದೆ. ಓಕೆ, ಹಾಂ, ಬಟ್ ಇನ್ನೊಂದು ಬರ್ತದೆ, ಇನ್ನೊಂದು ಪರ್ಟಿಕ್ಯುಲರ್ ಬರ್ತದೆ, ಒಂದು ಎಡ್ಜ್ ಕಟ್ಟಿಂಗ್ ಎಲ್ಲದೆಲ್ಲ ಬರ್ತದೆ. ಅದು 5 ಪೀಸ್, 4 ಪೀಸ್, 5ನೇ ಪೀಸ್ ಬರ್ಬೇಕಾದ್ರೆ ಅದು ಜಾಯಿಂಟ್ ವೇರಿಯೇಷನ್ ಬಂದೇ ಬರ್ತದೆ. ಓಕೆ. ಈಗ ಈ ಕಡಿಮೆ ಬೆಲೆ ಈ ಒಂದು ನಮ್ಮ ಗ್ರಾಹಕರಿಗೆ ಕಮ್ಮಿ ಬೆಲೆ ಅಂತ ಹೇಳ್ಬೋದು. ಬೇರೆ ಕಂಪೇರ್ ಮಾಡಿದಾಗ ಸ್ಕ್ವೇರ್ ಫೀಟಿಗೆ 35 ರೂಪೀಸಿಂದ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಸುಲಭವಾಗಿ ತಲುಪಲಿಕ್ಕೆ ನಮಗೆ ಸುಳ್ಯದಲ್ಲಿ ಇರುವಂಥ ವ್ಯವಸ್ಥೆ. ಈ ಸುಳ್ಯದ ಎಷ್ಟು ಗ್ರಾಹಕರಿಗೆ, ಸಂತೃಪ್ತ ಗ್ರಾಹಕರು ನಿಮ್ಮನ್ನು ಇರ್ತಾರೆ. ಒಂದ್ಸಲ ಇಲ್ಲಿನ ಟೈಲ್ಸ್ ತಗೊಂಡು ಹೋಗಿರ್ತಾರೆ, ಅವರು ನಿಮ್ಮನ್ನು ಸಿಕ್ಕಿದಾಗ ನಿಮ್ಮ ಫೀಡ್ಬ್ಯಾಕ್ ಹೇಗಿರ್ತದೆ ಅಂತ ಸರ್? ಮನೆ ತಗೊಂಡೋಗಿ ಅವರ ಖುಷಿ ಇಲ್ಲ, ಅವರು ನಮ್ಮ ಹತ್ರ ಏನು ಹೇಳ್ತಾರೆ ಅಂತ ಹೇಳಿ ಅಲ್ಲಿ ಸಿಕ್ಕಿದ್ರು ಸಹ ನಾವೊಂದು ಜನಕ್ಕೆ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಬರ್ಬೋದು, ನಮ್ಮ ಹಂಗೆ ಒಳ್ಳೇದು ಕೊಟ್ಟು ಬಿಡಿ ಅವರಿಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ವಾ? ಅಷ್ಟೇ, ಸುಮ್ಮನೆ ಅಷ್ಟೇ. ಇನ್ನು ನಮಗೆ ಕೊಟ್ಟಿದ್ದು ಒಳ್ಳೇದಾಗಿದೆ, ನಮಗೂ ಗೃಹ ಪ್ರವೇಶ ಕಾಗದ ಕೊಡ್ತಾರಲ್ಲ. ನೀವು ಹೋಗಿ ನಾವು ಕೆಟ್ಟದ್ದು ಕೊಟ್ಟಿದ್ದೀವಿ ಅಂತೇಳಿ ನಮಗೇನಲ್ಲಿ ಹೊಡಿಯೋಕ್ಕೆ ಕರೆಯೋದಿಲ್ಲ ಅಲ್ಲ. ಪ್ರೀತಿ ಆ ವಿಶ್ವಾಸದಲ್ಲೇ ಕರೆಯೋದು ನಮ್ಮನ್ನು ಸಮೇತ ಖುಷಿ ಆಗ್ತದೆ ನಮಗೂ ಸಹ. ನಾನು ಒಂದು ಸುಮಾರು ಬಾಲ್ಯದಿಂದಲೇ ಒಂದು ಕನಸಿತ್ತು, ಸಣ್ಣ ಮನೆ ಕಟ್ಟಬೇಕು ಅಂತ. ಎಷ್ಟೋ ವರ್ಷದ ಬಾಡಿಗೆ ಮನೆಯಿಂದ ಇದ್ದು ಒಂದು ಸಣ್ಣ ಮನೆಗೆ ಬರ್ತಾ ಇದ್ದೀವಿ. ನಮ್ಮ ಮನೆಗೂ ಹಾಕಿದ್ದ ವಾಲಿಗೆ ಗ್ರನೈಟ್ ಇರ್ಬೋದು, ಟೈಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಬಲ್ದೇವಿಂದ ಬಂದಿದ್ದು. ಹಾಗಾಗಿ ಆ ಮನೆಯನ್ನು ನಾವು ತೋರಿಸ್ತೇವೆ ಮುಂದೆ. ಅದಕ್ಕೆ ಮೊದಲು ನೀವೆಲ್ಲ ಕಾಯ್ತಾ ಇದ್ದೀರಿ, ತುಂಬ ಜನ ಗೊತ್ತು ನನಗೆ, ಹೇಮಂತ್ ಸಂಪಾಜದ ಮನೆ ಯಾವಾಗ ನಿರ್ಮಾಣ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಕ್ವಶನ್ಗಳನ್ನು. ಹಾಗೆಯೇ ಆ ಮನೆಯನ್ನು ತೋರಿಸ್ತೀವಿ. ಹಾಗೆ ಇವ್ರು ಕೊಟ್ಟ ಗ್ರನೈಟು ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಅದನ್ನು ನಾನು ಅಲ್ಲಿಗೆ ಹೇಳ್ತೀನಿ, ಅನೌನ್ಸ್ಮೆಂಟ್ ಮಾಡ್ತೀನಿ ಅಲ್ಲಿ ಯಾವ ಥರದ್ದು ಕೊಟ್ಟಿದ್ದಾರೆ ನಮ್ಮ ಮನೆಗೆ ಅಂತೇಳಿ. ಅದಕ್ಕೆ ಮೊದಲು ಇವರಲ್ಲಿರುವ ಕಲೆಕ್ಷನ್ಸ್ ಎಲ್ಲ ನೋಡಿಬಿಡಿ. ಜೊತೆಗೆ ಇಲ್ಲಿ ಈ ಕಡೆಗಿದೆ, ಇಲ್ಲೂ ಕೂಡ ಅಲ್ಲಿ ನೋಡಿ ರೈಟ್ ಆ್ಯಂಡ್ ಲೆಫ್ಟ್ ನೋಡಿದ್ವಿ, ಇಲ್ಲೂ ಕೂಡ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಬೆಜಾನ್ ಕಲೆಕ್ಷನ್ಸ್ ಇದೆ, ವಾಲ್ ಕಲೆಕ್ಷನ್ಸ್ ಇದಾವೆ. ಜೊತೆಗೆ ಸರ್ ಇದೆಲ್ಲ ಈ ಸೈಡಲ್ಲಿರುವ ಕಲೆಕ್ಷನ್ಸ್ ಏನು ಸರ್? ಈಗ ಇದೆಲ್ಲ ಬಂದು ಒಂದು ಫಿಶ್ ಸೀರೀಸ್ ಅಂತ ಹೇಳ್ತಾರೆ. ಫಿಶ್ ಸೀರೀಸ್, ಹೌದು. ಸುಮಾರು ಜನಕ್ಕೆ ಹೈಟು, ಲೈಟು, ಮತ್ತೆ ಡಾರ್ಕ್ ಮತ್ತೆ ಹೈಲೈಟರ್ಸ್ ಎಲ್ಲ ಒಬ್ಬೊಬ್ರು ಖುಷಿ ಪಡ್ತಾರೆ. ಅವ್ರಿಗಾಗಿ ಇದೆಲ್ಲ ಫಿಶ್ ಸೀರೀಸ್ ಅಂತ ಹೇಳ್ತಾರೆ. ಡಾಲ್ಫಿನ್, ಫಿಶ್, ಪೆಂಗ್ವಿನ್ ಇದೆಲ್ಲ ಬರುತ್ತೆ ನಾರ್ಮಲ್ ಆಗಿ. ಮೇಲ್ಗಡೆದೆಲ್ಲ ಎಲಿವೇಶನ್ ಬರುತ್ತೆ. ಈಗ ಎಲಿವೇಶನ್ ಎಲ್ಲ ತುಂಬಾ ಟ್ರೆಂಡ್ ಎಲ್ಲ ಕಮ್ಮಿ ಆಗಿದೆ ಈಗ. ಈ ಟ್ರೆಂಡ್ ಅಲ್ಲ, ಈಗ ಸುಮಾರು ಜನ ಹಾಕೋದೇ ಕಮ್ಮಿ. ಹೌದು. ಇನ್ನು ನಮ್ಮಲ್ಲಿ ಆ ಸ್ಟ್ರಿಪ್ಸ್ ಅಂತ ಬರ್ತದೆ, ಅದೀಗ ಖಾಲಿ ಆಗಿದೆ, ನೆಕ್ಸ್ಟ್ ಸ್ಟಾಕ್ ಬರ್ತದೆ. ಅದೊಂದು ಅರೌಂಡ್. ಸರ್ ಈಗ ನಾನು ಕೇಳೋದು, ಸುಳ್ಯದ ಜನರಿಗೆ ನೀವು ಸರ್ವಿಸ್ ಕೊಡ್ತೀರಿ. ಇನ್ ಕೇಸ್ ನಿಮಗೆ ಕೂರ್ಗಿಂದ, ಈಗ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ನಿಮ್ಮ ಟೈಲ್ಸ್ ನೋಡಿ ಬಂದು ತಗೊಂಡೋಗಿದ್ದಾರೆ, ಅವರಿಗೆ ಅನುಕೂಲ ವ್ಯವಸ್ಥೆ ತಗೊಂಡೋಗಿದ್ದಾರೆ. ಮಡಿಕೇರಿಗೂ ತಗೊಂಡೋಗಿದ್ದಾರೆ, ಮೂರ್ನಾಡಿಗೂ ತಗೊಂಡೋಗಿದ್ದಾರೆ. ಇಲ್ಲಿಂದ ಅಲ್ಲಿಂದ ನೆಂಟರುಗಳಲ್ಲಿ ಊರಿನಿಂದ ಬಂದು ಗ್ರನೈಟ್ ಹಾಸನಗೂ ತಗೊಂಡೋಗಿದ್ದಾರೆ, ಇಲ್ಲಿಂದ ಹಾಸನ, ಸೋಮವಾರಪೇಟೆಗೂ ತಗೊಂಡೋಗಿದ್ದಾರೆ. ನೋಡಿ ಹಾಗಾದ್ರೆ ಎಷ್ಟು ಬೇಡಿಕೆ. ಸುಳ್ಯದಿಂದ ಇಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತದೆ ಅಂತ ಹೇಳಿದ್ರೆ ತುಂಬಾ ಬೇಡಿಕೆ ಇದೆ ಅಂತ ಆಯ್ತು. ಇನ್ನೇನಾದ್ರೂ ನಮ್ಮ ಕಡೆ, ನಮ್ಮ ವಿಡಿಯೋ ನೋಡ್ತಾ ಇರೋರು ಏನಾದ್ರು ಬಲ್ದೇವ್ ಅವರ ಕಡೆಗೆ ಬರಬೇಕು ಅಂತ ಇದ್ರೆ, ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದೆಲ್ಲ ನಮ್ಮ ನಂಬರ್ ಎಲ್ಲ ಹಾಕಿದ್ದೇವೆ, ನೋಡಿ, ದಯವಿಟ್ಟು ಕಾಲ್ ಮಾಡಿ. ಒಳ್ಳೆಯ ಸರ್ವಿಸ್ ಕೊಡ್ತಾರೆ. ಜೊತೆಗೆ ಸಂತೋಷ್ ಅಣ್ಣ ಬಹಳ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮುಖ್ಯವಾಗಿ ಬೇಕಾದ ಅದು ಗ್ರಾಹಕ ಅರ್ಧ ಗೆಲ್ಲೋದು, ಅವನಿಗೆ ಖುಷಿ ಆಗೋದು ಮಾತಿನಲ್ಲಿ. ಹೋದಾಗ ಸರ್ವಿಸ್ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ. ಅರ್ಧ ಅವರ ಇದ್ರ ಮಾತಿನಲ್ಲಿದೆ, ಮನಸ್ಸಿನಲ್ಲಿದೆ. ತುಂಬ ಡೈರೆಕ್ಟ್ ವ್ಯವಹಾರ ಅಂತ ಹೇಳಿದ್ರೆ ಭಯಂಕರ ವ್ಯವಹಾರ ಅವ್ರದ್ದು. ಡೈರೆಕ್ಟಾಗಿ ಮಾತಾಡ್ತಾರೆ. ಇನ್ನೇನಾದ್ರು ಕಡ್ಡಿ ತುಂಡು ಮಾಡ್ತೇವಲ್ಲ ಟಕ್ ಅಂತ, ಅದೇ ಥರ ಅವ್ರ ಮಾತು. ಹಾಗಾಗಿ ಎಲ್ರಿಗೂ ಕೂಡ ಅದು ಇಷ್ಟ ಆಗುತ್ತೆ. ಪಕ್ಕ ವ್ಯವಹಾರ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಒಂದು ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ಅವ್ರು ಯಾವತ್ತೂ ಕೂಡ. ವ್ಯವಹಾರ ಅಂದರೆ ವ್ಯವಹಾರ. ಏನು ಸರ್? ಹಾಗೆಯೇ ಈ ಕಡೆದು ಇದೆಲ್ಲ ಫುಲ್ ಬಾಡಿ, ಇದೆಲ್ಲ 2x2 ಸೈಜಲ್ಲಿ ಬರ್ತದೆ. 2x2 ಸೈಜು. ಓಕೆ. ಇದೆಲ್ಲ ನಿಮಗೆ 60 ರೂಪೀಸ್ ಆಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ 4 ಕಲರ್ ಮ್ಯಾಟ್ ಅಲ್ಲಿ ಇದೆ, 4 ಕಲರ್ ಗ್ಲಾಸಿಯಲ್ಲಿ ಇದೆ. ಇದು ಕೆಳಗಡೆದೆಲ್ಲ 4 ಸಿಲಿಂಡ್ ಬಾಡಿ. ಇದು ಯಾವ ಕಡೆಗೆ ಯೂಸ್ ಮಾಡ್ತಾರೆ ಸರ್? ಇದು ಎಲ್ಲಿ ಬೇಕಾದ್ರೆ ವರ್ಕ್ ಏರಿಯಾ, ಅದು ಇದು ಕಮರ್ಷಿಯಲ್ ಯೂಸ್, ಕಮರ್ಷಿಯಲ್ ಸೈಟ್ಸ್ ಎಲ್ಲ ತನಕ ಯೂಸ್ ಮಾಡ್ತಾರೆ. ಇದೆಲ್ಲ ಇದೆಲ್ಲ ಒಂದು 14 ಕಲರ್ ಇದೆ. 14 ಕಲರ್ಸ್.
ಎಸ್ 14 ಕಲರ್ ರೆಗ್ಯುಲರ್ ಆಗಿ ಅಂತ ಹೇಳಿದ್ರೆ ನಮಗೆ 12 ಕಲರ್ ಇರುತ್ತೆ. ಓಕೆ ನಾವು ಮೊನ್ನೆ ಬಂದ ಸ್ವಲ್ಪ ಜಾಸ್ತಿ ಬಂತು. ಓಕೆ 14 ಕಲರ್ ಇದೆ. ಓಕೆ 14 ಕಲರ್ಲು ಸಮೇತ ಮಿನಿಮಮ್ ಏನಿಲ್ಲದಿದ್ರೆ ಅರೌಂಡ್ 1500-1600 ಸ್ಕ್ವೇರ್ ಫೀಟ್ ರೆಡಿ ಸ್ಟಾಕ್ ಇರುತ್ತೆ. ಓಕೆ ಬಾತ್ರೂಮ್ಸು ಅಷ್ಟೇ ಅರೌಂಡ್ 1000 ಸ್ಕ್ವೇರ್ ಫೀಟ್ ವರೆಗೂ ನಮ್ಮ ಹತ್ರ ಸ್ಟಾಕ್ ಇದೆ. ಒಂದು ಬಾತ್ರೂಮ್ ಓಕೆ 900-950 ಸ್ಕ್ವೇರ್ ಫೀಟ್ ಅಂತ ಅದು ಬಂದೇ ಬರ್ತದಲ್ಲ. ಅದಿರ್ತದೆ. ಜೊತೆಗೆ ನಾವಿಲ್ಲೊಂದು ಜೈ ಹನುಮಾನ್ ಕಾಣ್ಬೋದು. ಇದು ಈಗ ತುಂಬಾ ಹಳೇದು, ಬಟ್ ತುಂಬಾ ಹಳೇದು, ಚೆನ್ನಾಗಿದೆ ಇದು. ಹೌದು, ಈಗ ನಮಗೆ ಅದು ಕೊಡಕ್ಕೆ ಮನ್ಸಿಲ್ಲ, ನಾವು ಇಲ್ಲೇ ಇಟ್ಕೊಂಡಿದೀವಿ. ಓ, ಇದು ಕೊಡ್ಲಿಕ್ಕೆ ಮನಸ್ಸಿಲ್ಲದೆ ಇಟ್ಟದ್ದು. ಕೇಳಿದ್ರಾ ಇದಕ್ಕೆ? ಕೇಳಿದ್ರು, ಸುಮಾರು ಜನ ಕೇಳಿದ್ರು. ಓ, ಚೆನ್ನಾಗಿದೆ ನೋಡಿ, ದೇವರ ಮನೆಗೆ ಇದು ತುಂಬಾ ಲುಕ್ ಕಾಣುತ್ತೆ. ಜೈ ಹನುಮಾನ್, ಹನುಮಾನ್ ಭಕ್ತರು. ಹೌದು, ಹಾಗಾಗಿ ಸರ್ ಆ ಕಡೆ ಮುಂದಕ್ಕೆ ಹೋಗುವ. ಮುಂದಕ್ಕೆ ಕೆಲವು ಫೋರ್ಸಿನಲ್ ಮ್ಯಾಟ್ ಫಿನಿಶ್ ಅಲ್ಲ, ಇದು ಫ್ರಂಟ್ ಎಲಿವೇಶನ್, ಮತ್ತೆ ಅದೊಂದು ಪೂಜಾ ರೂಮ್ ಒಂದು 2 ಕಲರ್ ಇದೆ. ಸ್ವಲ್ಪ ಸ್ಟಾಕ್ ಕಮ್ಮಿ ಆಗಿದೆ. ಸರ್ ಈ ಕಡೆ ಇದೆಲ್ಲ ಏನು ಸರ್? ನಾಡಿದ್ದು ಬರ್ತದೆ ಎಲ್ಲ. ಇದು ಈಚೆ ಇಲ್ಲಿ ಇದೆಲ್ಲ ಡಬಲ್ ಚಾರ್ಜರ್. ಇದೆಲ್ಲ ಆಲ್ಮೋಸ್ಟ್ ಟೈಲ್ಸ್ ಶುರು ಆದಾಗಿಂದನೂ ಇದೆ. ಇದು ಹಳೆ ಅರೌಂಡ್ 2010 ಇಂದನೂ ಇದೆ. ಇದನ್ನೆಲ್ಲ ಹಾಕಿದ್ರೆ ಇವತ್ತವರೆಗೂ ಯಾರು ಕಂಪ್ಲೇಂಟ್ ಅಂತ ಬರಲಿಲ್ಲ. ಇದಲ್ಲ, ಇದು ಫುಲ್ ವೆಟ್ರಿಫೈಡ್ ಬಾಡಿನೇ ಬರೋದು. ಓಕೆ, ಇದು ಡಬಲ್ ಚಾರ್ಜ್ ಅಂದ್ರೆ ಅಂತ ಹೇಳಿದ್ರೆ ಇದ್ದು ಥಿಕ್ನೆಸ್ ಅರ್ಧದಷ್ಟು ಇದು ಸೇಮ್ ಬರುತ್ತೆ. ಏನಾದ್ರೂ ಬಿದ್ದು ಚಿಪ್ಪಿಂಗ್ ಆದ್ರೂ ಸಮೇತ ನಿಮಗೆ ಬ್ಯಾಕ್ ಗ್ರೌಂಡ್ ಸಮೇತ ಸೇಮ್ ಸಿಗ್ತದೆ. ಓಕೆ, ಲೈಫು ಜಾಸ್ತಿ ಇರೋದು ಇದರಲ್ಲೇನೆ. ಲೈಫ್ ಅಲ್ಲ. ಮತ್ತೆ ಪ್ರತಿಯೊಂದು ಟೈಲ್ಸ್ ಹಾಕೋದಾದ್ರೂ ಸಮೇತ ಅದಕ್ಕೆ ಒಂದು ರೆಕಮೆಂಡೇಶನ್ ಅಂತ ಇದ್ದೇ ಇರ್ತದೆ. ಅದಕ್ಕೆಲ್ಲ ಸ್ಪೇಸರ್ ಎಲ್ಲ ಕೊಟ್ಟು ಎಲ್ಲ ಹಾಕಿದ್ರೇನೆ ಆ ಟೈಲ್ಸ್ ಒಂದು ಲುಕ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ, ಜಾಯಿಂಟ್ಸು ಚೆನ್ನಾಗಿ ಬರ್ತದೆ. ಓಕೆ, ಹೌದು ಸರ್. ಈ ಜೀವನದಲ್ಲಿ ಸಕ್ಸಸ್ ಅನ್ನೋದು ಯಾವ ತರ ಇರ್ತದೆ ಸರ್ ಜನರಿಗೆ? ಒಂದು ನಮ್ಮ ಒಬ್ಬೊಬ್ಬರ ಲೈಫ್ ಒಂದೊಂಥರ ಸಕ್ಸಸ್. ಒಬ್ಬರಿಗೆ ಲೇಟ್ ಆಗಿ ಬರ್ಬೋದು, ಒಬ್ಬರಿಗೆ ಬೇಗ ಬರ್ಬೋದು. ನಿಮ್ಮ ಲೈಫಲ್ಲಿ ಹೇಗಿತ್ತು ಸರ್ ಸಕ್ಸಸ್ ಅನ್ನೋದು? ಅದು ಹುಡುಗರು ನಾವು ಹೇಳಿದ್ರಲ್ಲ, ಅವರು ನಮ್ಮ ಫ್ರೆಂಡ್ಸೇ, ನೀವೇನಾದರೂ ಮಾಡಿ ಈಗ ನೀವು ಇದು ನಿಮ್ಮ ಟೈಮ್ ಅಂತ ಹೇಳಿದ್ರೆ ಆಗ ನಾವು ಮಾಡಿದ್ವಿ, ಅದು ಸಕ್ಸಸ್ ಆಯ್ತು. ಎಷ್ಟು ತಿಂಗಳಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿತ್ತು? ಸಕ್ಸಸ್ ಅಂತ ಏನಿಲ್ಲ, ಸಕ್ಸಸ್ಸು ಬೇಗ ಅಂತ ಏನಿಲ್ಲ. ಇಮ್ಮಿಡಿಯೇಟ್ ನಾವೊಂದು ಅಲ್ಲೊಂದು ಕೆಲಸಕ್ಕೆ ಸೇರಿ ಒಂದು 8-9 ತಿಂಗಳಲ್ಲಿ ನನಗೆ ಹೇಳಿದ್ದವರು. ಇಮಿಡಿಯೇಟ್ ಇಲ್ಲ, 1 ವರ್ಷ ಕಳೆದಿದೆ. 1 ವರ್ಷ ಕಳೆದು ಮತ್ತೆ ನಾವು ಅಲ್ಲೇ ಮಾಡಿದ್ದು. ಓಕೆ, ಬ್ಯಾಂಗ್ಳೂರ್ ಜಿಗಣಿ ಅಲ್ಲೇ. ಅಲ್ಲಿಂದ ನಂತರ ಅದೆಲ್ಲ ಅಲ್ಲಿರೋ ಟೈಲ್ಸ್ ಗ್ರಾನೈಟ್ಸ್ ಎಲ್ಲ ಆಗ ಗ್ರಾನೈಟ್ಸ್ ಇದ್ದಿದ್ದು. ಈಗೆಲ್ಲ ಸುಮಾರು ಜನ ಗ್ರಾನೈಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲ ಇಟಾಲಿಯನ್ಗೆಲ್ಲ ಬಂದಿದ್ದಾರೆ. ಪ್ಲಸ್ ಟೈಲ್ಸ್ ಸ್ಟಾಕ್ ಇಡ್ತಾ ಇದ್ದಾರೆ. ಓಕೆ, ಮತ್ತು ಅವ್ರಿಗೂ ಗೊತ್ತಾಗಿದೆ. ಓಕೆ, ಎಲ್ಲಾನು ಮತ್ತೆ 250-300 ರೂಪಾಯಿ ಅಂತ ಇಟ್ಟರೆ ಜನದ್ದು ನೋಡ್ಬೇಕಲ್ಲ, ಜನದ್ದು ಪಾಪ ಅವರಿಗೆ ಇರ್ತದೆ, ಅವ್ರದ್ದಾದೊಂದು ರೇಂಜ್ ಇರ್ತದೆ. ಪಾಪ ಅವ್ರಿಗೂ 40 ರೂಪಾಯಿಗೂ ಸಿಗಬೇಕು, 50 ರೂಪಾಯಿಗೂ ಸಿಗಬೇಕು. ಅಂಥದ್ದೆಲ್ಲ ಇಟ್ಟರೆ ಒಟ್ಟು ಓವರ್ ಆಗಿ ಆಗ್ತದೆ. ಬರೀ ಶ್ರೀಮಂತರಿಗೆ ಅಂತೇಳಿ ಮಾಡಿ 250-300 ರೂಪಾಯಿ ಮಾಡಿದ್ರೆ ಪಾಪ ಎಲ್ಲಿ ಹೋಗ್ತಾರೆ ಬಾಕಿಯವರು? ಕರೆಕ್ಟ್ ಮಾಡ್ಬೇಕು ಹಂಗೆ. ಓಕೆ, ಹಾಗೆ ನಾವೇನು ಮಾಡಿದ್ವಿ, ಆಗ ನಮ್ಮ ರೇಂಜ್ ಇದೆ ಅಂತೇಳಿ ನಮ್ಮದು ಬೆಂಗಳೂರಲ್ಲಿ ಇದ್ದಾಗ 2 ಕ್ಲೋಸ್ ಆಯಿತು ಲಾಕ್ಡೌನಲ್ಲಿ. ಈಗ ನಾವು ಅಲ್ಲಿ ಗ್ರಾನೈಟಿಗೆಲ್ಲ ಮುಂದೆ ಮಾಡಿದ್ವಿ. ಓಕೆ, ನಮ್ಮ ಹತ್ರ ಟೈಲ್ಸ್ ಮಾತ್ರ ಇಲ್ಲಿ. ಟೈಲ್ಸ್ ಮಾತ್ರ. ಅದೀಗ ಫುಲ್ ಬಾಡಿ ಬಂದಿದ್ದಕ್ಕೆ ನಮ್ಮ ಕಂಪನಿಯವ್ರು ಕೊಟ್ಟಿದ್ದ ಕಾರಣ ನಮ್ಮ ಹತ್ರ 80 ರೂಪಾಯಿಗೆ ಇರೋದು. ಅದನ್ನು ನಮಗೆ ಮಾರಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ನಾವು ಇಲ್ಲಿ 80 ರೂಪಾಯಿಗೆ ನಾವು ಟೈಲ್ಸ್ ಮಾರೋದಾದ್ರೆ ನನಗೆ 80 ರೂಪಾಯಲ್ಲಿ ಗ್ರಾನೈಟ್ ಸೇಲ್ ಆಗೋದಿಲ್ಲ. ಓಕೆ, ರೈಟ್, ಅದು ವ್ಯತ್ಯಾಸ ಇದೆ, ವ್ಯತ್ಯಾಸ ಬರ್ತದೆ. ಅದಕ್ಕೆ ನಮ್ಮ ಹತ್ರ ಟೈಲ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 60 ರೂಪಾಯಿ ಫುಲ್ ಬಾಡಿ. ಓಕೆ, ಇನ್ನು ನಂಗಲ್ಲಿ 75 ರೂಪಾಯಿಗೆಲ್ಲ ನಾವು ಸಾದ್ರಲ್ಲಿ ಕೊಡ್ತೀವಿ. ಒಳ್ಳೇದು, ಒಳ್ಳೇದು ಕೊಡ್ತೀವಿ ನಾವು. 80 ರೂಪಾಯಿಗೆ ಎಲ್ಲ ಒಳ್ಳೇದು ಕೊಡ್ತೀವಿ. ಅಂದರೆ ನಮಗೆ ಟೈಲ್ಸ್ ಜಾಸ್ತಿ ಇಟ್ಟರೆ ನಮಗೆ ಆಗೋದು. ಈಗ ಸುಮಾರು ಜನ 6x3 6x4 ಅಲ್ಲ ಅಂತೆಲ್ಲ ಹೇಳ್ತಾರೆ. ಹೌದು, ಓಕೆ, 6x4 ಎಷ್ಟು ಆಗೋದು ಮ್ಯಾಕ್ಸಿಮಮ್ 24 ಅಡಿ ಆಗ್ತದೆ. 120-130 ರೂಪಾಯಿ ಕೊಡಬೇಕು. ಅದು ಲೇಯಿಂಗಿಗೆ 30 ರೂಪಾಯಿ 35 ರೂಪಾಯಿ ಕೊಡಬೇಕು. ನಾವು 10x3 ಸ್ಲ್ಯಾಬೇ ಕೊಡ್ತೀವಲ್ಲ 80 ರೂಪಾಯಿಗೆ ಗ್ರಾನೈಟ್. ಇಲ್ಲಿ ನೋಡ್ಬೋದು 90 ರೂಪಾಯಿ 20 ರೂಪಾಯಿ ಲೇಯಿಂಗ್ ಮಾಡಿ ಕೊಡ್ತಾ ಇದೀವಲ್ಲ. ಕರೆಕ್ಟ್. ಇಲ್ಲಿ ನಮ್ಮ 2 ಟೈಗರ್ ಕಾಣ್ತಾ, ಅದು ಸ್ವಲ್ಪ ಹಳೇದದು, ಹಳೆ ಮಾಡೆಲ್, ತುಂಬಾ ಹಳೇದದು. ಒಂದು 5-6 ವರ್ಷ. ಸುಮಾರು ಜನ ಅದು ಖುಷಿ ಪಡ್ತಾರೆ. ಟೈಗರ್ ಅಂತಲ್ಲ, ಇದೆಲ್ಲ ಒಂದು ಪೋಸ್ಟರ್ ಸೀರೀಸ್. ಓಕೆ, ಪೋಸ್ಟರ್ಸ್ ಟೈಗರ್ ಬರುತ್ತೆ, ಜಿಂಕೆ ಬರುತ್ತೆ, ಆನೆ ಬರುತ್ತೆ. ಇದರಲ್ಲೆಲ್ಲ ನೋಡಿ ಇದೆಲ್ಲ ಕಮ್ಮಿ ಆಗಿದ್ದು. ನೀವು ದೇವ್ರದ್ದು ನೋಡಿದ್ರಲ್ಲ, ಇದು ಬಂದ ಮೇಲೆ ಇದೆಲ್ಲ ಕಮ್ಮಿ ಆಗಿದ್ದು. ಇದು ಗಣೇಶ್. ಕರೆಕ್ಟ್. ಓಕೆ, ಇದೆಲ್ಲ ಬಂದ ಮೇಲೆ ಇದೆಲ್ಲ ಕಮ್ಮಿ ಆಗಿದೆ. ಓಕೆ, ಇದು ಸಿಂಗಲ್ ಪೀಸ್ ಬಂತಲ್ಲ, ಸಿಂಗಲ್ ಪೀಸ್ ಅಲ್ಲ. ಇದನ್ನ ಹೆಚ್ಚಾಗಿ ಎಲ್ಲಿಗೆ ಬಳಸ್ತಾರೆ ಈ ದೇವರದ್ದು ಗಣೇಶ? ಹಂಗಂತ ಏನಿಲ್ಲ, ಅವ್ರಿಗೆ ಎಲ್ಲಿ ಖುಷಿ ಆಗ್ತದೆ ಅಲ್ಲಿಗೆ. ಅದು ನಮ್ಮಲ್ಲಿ ದೇವರ ಕೋಣೆಗೆ ಒಬ್ಬೊಬ್ರು ಹಾಕ್ತಾರೆ. ದೇವರ ಕೋಣೆಗೆ ಅಂಕಿಂತ ನಮ್ಮ ಹಿಂದೂಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ, ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡೋರು ತುಂಬಾ ಕಮ್ಮಿ. ಫೋಟೋನೇ ಇಟ್ಟು ಪೂಜೆ ಮಾಡೋರು ಇದ್ದಾರೆ. ಹಾಗಾದ ಕಾರಣ ಒಬ್ಬೊಬ್ರು ತಗೊಳ್ತಾರೆ. ಆದ್ರೆ ಸೈಡಿಗೆ ಎಲ್ಲಾದ್ರೂ ಹಾಕ್ತಾರೆ, ಎದುರುಗಡೆಗೆ ಹಾಕೋರು ಇದ್ದಾರೆ, ಇಲ್ಲ ಅಂತಲ್ಲ.
ಅದರ ಫೋಟೋನ ತುಂಬ ಖುಷಿ ಪಡ್ತಾರೆ. ಫೋಟೋ ಕೂಡ ಖುಷಿ ಆಗ್ತದಲ್ಲ, ಫೋಟೋನೇ ಚಂದ. ಓಕೆ. ಹಾಗೆ ಬೇರೆ ಬೇರೆ ಡಿಸೈನ್ಗಳನ್ನು ನಾವು ನೋಡ್ತಾ ಬಂದ್ವಿ. ಇಲ್ಲಿ ಇಷ್ಟೇ ಅಲ್ಲ, ಇನ್ನು ಗ್ರನೈಟ್ ಇದೆ. ಗ್ರನೈಟ್ ಕಲೆಕ್ಷನ್ಸ್ ಅಂತೂ ತುಂಬ ಇಷ್ಟ ಆಗ್ತದೆ. ಅದು ಇಲ್ಲಿಲ್ಲ, ಸ್ವಲ್ಪ ಆ ಕಡೆಗಿದೆ. ನಾವು ಯಾಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಅದೇ ಸಮಸ್ಯೆ. ನಾವು 80 ರೂಪಾಯಿಗೆ 8x4, 8x3, 8x4 ಅಂತ ಹೇಳ್ತಾರೆ. ಏನೇ ಇದ್ರೂ ಡಿಜಿಟಲೈಸ್ ಅದಲ್ಲ. ಹೌದೌದು. ಇದು ಸೈಡಲ್ಲಿ ಓಕೆ, ಥಿಕ್ನೆಸ್ ಎಲ್ಲ ನೋಡ್ಬೋದು ನೀವು. ಏನೇ ಇದ್ರೂ ಸಮೇತ ಡಿಜಿಟಲೈಸ್. ಎಲ್ಲರೂ ಸಣ್ಣ ಚಿಪ್ಪಿಂಗ್ ಆದರೆ ಹೋಯ್ತಲ್ಲ. ಗ್ರಾನೈಟಿಗೆ ಅದೆಲ್ಲ ಏನಿಲ್ಲ. ಎಸ್, ಒಟ್ಟು ಅದೆಲ್ಲ ಏನು ಸಮಸ್ಯೆನೇ ಬರೋದಿಲ್ಲ. ಇದುವರೆಗೆ ಎಷ್ಟು ವರ್ಷದ ಒಟ್ಟು ಇಲ್ಲಿಯ ಜರ್ನಿ ಈ ಇದರದ್ದು? ಈ ಗ್ರಾನೈಟ್ ಎಲ್ಲ ನಮಗೆ ಆಲ್ಮೋಸ್ಟ್ 2011 ಇಂದ ನಾವು ಗ್ರಾನೈಟ್ ಸುಳ್ಯದಲ್ಲಿ ಅಲ್ಲಲ್ಲ, ಸುಳ್ಯದಲ್ಲಿ 2015 ಇಂದ 15 ಇಂದ ಸ್ಟಾರ್ಟ್ ಆಯ್ತು. ಈ ಅಕ್ಟೋಬರ್ ಬಂದ್ರೆ 10 ವರ್ಷ ಕಂಪ್ಲೀಟ್ ಆಗುತ್ತೆ. 10 ವರ್ಷ. ಏನಾದ್ರು ಕಾರ್ಯಕ್ರಮ ದೊಡ್ಡದಾಗಿದೆಯಾ? ಹಾಗಂತ ಏನಿಲ್ಲ ಸರ್, ಹಾಗಂತ ಏನಿಲ್ಲ. ಸಣ್ಣ ಮಟ್ಟಿಗೆ ಒಂದು ಆಚರಣೆ. ನಾವೇನಿದ್ರು ನಮ್ಮ ನಂಬಿ ಬಂದ ಕಸ್ಟಮರ್ಗೆ ಒಳ್ಳೇದು ಕೊಡ್ಬೇಕು, ಒಳ್ಳೇದು ಮಾಡ್ಬೇಕು ಅಷ್ಟೇ. ಅಷ್ಟೇ. ಸರ್ವಿಸ್ ಅಂತೂ ಚೆನ್ನಾಗಿರೋದು, ಅದು ಕೊಟ್ಟೆ ಕೊಡ್ತೀನಿ. ಅದು ನಮ್ಮ ಇರೋದು ಅದೊಂದಲ್ಲ. ಅದು ಏನು ಅಂತ ಹೇಳಿದ್ರೆ ನಮ್ಮ ಕ್ವಾಲಿಟಿನೂ ಮತ್ತೆ ಸರ್ವಿಸ್ ಅನ್ನೋದು ನಮ್ಮದೊಂದು ಫ್ಯಾಷನ್. ಅದು ನಾವು ಅದನ್ನು ಕೊಟ್ಟೆ ಕೊಡ್ತೀವಿ. ಕೊಟ್ಟೆ ಕೊಡ್ತೀನಿ ಅದನ್ನು. ಅದು ಮೊದಲಲ್ಲಿ ಜಿಗಣಿಲಿ ನಾವು ಅಲ್ಲೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿದಾಗಲೂ ಕೇರಳ ಅಲ್ಲೆಲ್ಲ ಡೆಲಿವರಿ ಎಲ್ಲ ಕೊಟ್ಟಿದ್ದೀವಿ. ಓಕೆ. ಎಕ್ಸ್ಪೋರ್ಟ್ಸು ಸಮೇತ ನಾವು ಕಂಟೈನರ್ಸ್ ಎಲ್ಲ ಲೋಡ್ ಮಾಡೇ ಮಾಡ್ತೀವಿ. ಏನು ಬೈಯರೆಲ್ಲ ಯಾರು ಬಂದೇ ನೋಡೋದಿಲ್ಲಲ್ಲ, ನಾವು ಲೋಡ್ ಮಾಡಿ ನಾವೇ ಪ್ಯಾಕಿಂಗ್ ಮಾಡಿ ಕಳಿಸಿ ಸೀಲ್ ಆದಮೇಲೆ ಕೀಲಿ ಕಳಿಸೋದು ಅಂತಲ್ಲದೆ ಅದು ವ್ಯವಹಾರನೇ ಹಾಗೆ. ಅದೆಲ್ಲ ಒಂದು ನಂಬಿಕೆನೇ. ಆ ನಂಬಿಕೆನ ನಾವು ಕಾಪಾಡಿದ್ರೆ ನಾವು ಬೆಳೆದೇ ಬೆಳಿತೀವಿ. ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ, ಅಂದರೆ ನಾನು ಕೇಳಿದೆ ನಿಮಗೆ ಸುಮ್ಮನೆ, ಸರ್ ಇದಕ್ಕೆ ಬಂಡವಾಳ ಎಲ್ಲ ತುಂಬ ಬೇಡವಾ ಸರ್ ಅಂತ ಕೇಳಿದೆ. ನೀವು ಹೇಳಿದ್ರಿ ಎಂಥ ಬಂಡವಾಳ ಯಾಕೆ ಬೇಕು ಅಂತ ಕೇಳಿದ್ರಿ. ಈಗ ನಮ್ಮ ಯಾರನ್ನಾದ್ರೂ ಒಬ್ಬನ ಹತ್ರ ಹೋಗಿ ಕೇಳಬೇಕು ನಾವು, ಇದೆಲ್ಲ ಹೇಗೆ ವ್ಯಾಪಾರ ಏನು ಟೈಲ್ಸ್ ಬಗ್ಗೆ ಎಲ್ಲ ನಮ್ಗೆ ಏನು ಗೊತ್ತಿರಲಿಲ್ಲ. ಅಂದರೆ ಮಂಗಳೂರಿಂದಾನೇ ತರಿಸಿ ನಮಗೆ ಗೊತ್ತಾಯಿತು. ಓಕೆ. ಮಧ್ಯದಲ್ಲಿ ಅವರು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಕೊಡಲಿಲ್ಲ ಮೆಟೀರಿಯಲ್ ಎಲ್ಲ. ಅದು ನಾವು ಮತ್ತೆ ಬೇಡ ಅಂತೇಳಿ ನಾವು ಡೀಪಾಗಿ ಯೋಚನೆ ಮಾಡ್ಕೊಂಡಾಗ ನಮಗೆಲ್ಲ ಸ್ವಲ್ಪ ಸಪೋರ್ಟ್ ಎಲ್ಲ ಸಿಕ್ತು. ನೀವೇ ಸ್ವಂತ ಮಾಡಿ ಹಂಗೆ ಹಿಂಗೆ ಅಂತೇಳಿ ಆಟೋಮೆಟಿಕ್ ಬರ್ತಾರೆ. ಆಗ ಬರ್ತಾರೆ ಟೈಲ್ಸ್ ಕಂಪನಿಯವ್ರಿಗೆ ಗೊತ್ತಾದರೆ, ಒಳ್ಳೆ ಜನ ಸಿಗ್ತಾರೆ ಅವ್ರು ಇವರು ಅಂತೇಳಿ ಸ್ವಲ್ಪ ರೆಫರೆನ್ಸ್ ಎಲ್ಲ ಸಿಕ್ಕಿದ್ರೆ ಅವರು ಬಂದೇ ಬರ್ತಾರೆ. ಬಟ್ ನಮ್ಮ ಹತ್ರ ಏನು ತಗೊಂಡಿಲ್ಲ ಅವರು. ಝೀರೋ ಇನ್ವೆಸ್ಟ್ಮೆಂಟ್ ಎಲ್ಲನೂ ಅಷ್ಟೇ. ನಮ್ಮ ಹತ್ರ ಬರ್ತಾರೆ, ಆಧಾರ್ ಕಾರ್ಡು, ಒಂದು ಫೋಟೋನು ಮತ್ತೆ ಒಂದು ಇದಕ್ಕೆ ಒಂದು ಅಗ್ರಿಮೆಂಟಿಗೆ ಒಂದು 3 ಪೇಪರ್ ಇರ್ತದೆ, ಸೈನ್ ಮಾಡಿ ತಗೊಂಡು ಹೋಗ್ತಾರೆ. ಒಂದು ಮಾತ್ರ ಚೆಕ್ ಲೀಫ್ ತಗೊಂಡು ಹೋಗ್ತಾರೆ. ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಕೊಡ್ತಾರೆ ಎಲ್ಲರೂ. ಇವತ್ತವರೆಗೂ ನಮ್ಮ ಜೊತೆ ಅವರೇ ಇದ್ದಾರೆ, ನಾವು ಅವ್ರ ಜೊತೆ ಇದ್ದೀವಿ. ಒಂದೇ ಕಂಪನಿ ಒಬ್ಬರೇ. ಅವ್ರದ್ದೇ ಈಗ ಇಷ್ಟೊಂದೆಲ್ಲ ಕಲರ್ಸ್ ಎಲ್ಲ ಆಗಿರೋದು ಅಲ್ಲ, ಬೇರೆ ಯಾರ್ದಿಲ್ಲ. ನೋಡಿದ್ರೆ ಈಗ ಝೀರೋ ಇನ್ವೆಸ್ಟ್ಮೆಂಟ್ ಮಾಡಿ ಹೇಗೆಲ್ಲ ಬೆಳಿಬೋದು, ಎಲ್ಲ ದೇವರ ಕೃಪೆ ಇರಬೇಕು. ಹಾಗೆ ದೇವರು ಅವಕಾಶ ಮಾಡಿಕೊಟ್ರೆ ಏನು ಬೇಕಾದ್ರೆ ಆಗ್ತದೆ. ಏನು ಸರ್ ಕರೆಕ್ಟಾ? ನಮ್ಮ ಜೊತೆ ಇವತ್ತು ನಿತ್ಯಾನಂದ ಅವರು ಇದ್ದಾರೆ. ನಿತ್ಯಾನಂದ ಅವರು ಹಲವಾರು ವರ್ಷಗಳಿಂದ ಬಲ್ದೇವ್ ಟೈಲ್ಸ್ ಜೊತೆ ಗ್ರನೈಟ್ ಜೊತೆ ಇಲ್ಲಿಯ ಸಂಬಂಧವನ್ನು ಹೊಂದಿದ್ದಾರೆ. ತಗೊಂಡು ಹೋಗ್ತಾ ಇದ್ರು, ಎಷ್ಟೋ ಗ್ರಾಹಕರು ನಿಮ್ಮ ಮೂಲಕ ಬಂದಿದ್ದಾರೆ ಇಲ್ಲಿ. ಹೇಗಿದೆ, ನೀವು ಕೂಡ ಅದನ್ನು ಇಲ್ಲಿಂದ ತಗೊಂಡು ಹೋಗಿರ್ತೀರಿ, ಯಾವ ಥರ ಇದೆ ಒಟ್ಟಾರೆ ನಿಮ್ಮ ಜನರ ಪ್ರತಿಕ್ರಿಯೆ ನಿಮಗೆ ಯಾವ ಥರ ಇದೆ? ನಾನು ಇವಾಗ ಸಾಧಾರಣ ಒಂದು ಸ್ಟಾರ್ಟಿಂಗಿಂದ ನಾನು ಫಸ್ಟ್ ವರ್ಕ್ ಮಾಡಲಿಕ್ಕೆ ಬರುವಾಗಲೇ ಇಲ್ಲಿಂದ ನಾವು ಪರಿಚಯ ಆಯಿತು. ಅದನ್ನು 9-10 ವರ್ಷದ ನಾಲ್ಕು ಕಾಣ್ತದೆ. ಅವತ್ತಿನ ಈ ತನಕ ಕೂಡ ಇಲ್ಲಿಂದ ತಗೊಂಡು ಹೋಗ್ತಾಯಿದ್ದು. ಒಳ್ಳೆ ರಿಸಲ್ಟ್ ಕೂಡ ಉಂಟು. ಒಳ್ಳೆ ಟೈಲ್ಸ್, ಒಳ್ಳೆ ಕ್ವಾಲಿಟಿ ಆಗಲಿ, ನಾವು ಹಾಕುವಾಗಲಂತೂ ಬೆಂಡ್ ವೇರಿಯೇಷನ್ ಆಗಲಿ ನಮಗೆ ಆ ಥರದ್ದು ಏನು ಬರಲಿಲ್ಲ. ಭಾರಿ ಒಳ್ಳೆ ಕ್ವಾಲಿಟಿ, ಭಾರಿ ಒಳ್ಳೆದಿದೆ. ಒಳ್ಳೆ ಜನರ ಈಗ ನಿಮ್ಮ ಕಡೆಯಿಂದ ನೀವು ಎಷ್ಟೋ ಮನೆಗಳಿಗೆ ಹಾಕ್ಸಿದಿರಿ, ಎಲ್ಲ ಮಾಡಿದಿರಿ. ಹೇಗಿದೆ ರೆಸ್ಪಾನ್ಸ್? ಆ ಮನೆಯವರು ಎಂತ ಹೇಳಿದರು ನಿಮ್ಮ ಹತ್ರ ಎಂತ ಹೇಳಿದ್ರು? ಅದೇ ಯಾರ ಮನೆಯವರು ಒಳ್ಳೆ ಅಭಿಪ್ರಾಯವನ್ನು ಹೇಳ್ತಾರೆ. ಯಾಕಂದರೆ ಇನ್ನು ಅವರು ಕೂಡ ಈಗ ತಮ್ಮನ ಮನೆ ತಗೊಂಡು ಹೋದರೆ ಅಣ್ಣನವರು ಇದೇ ಶಾಪನ್ನು ರೆಫರ್ ಮಾಡ್ತಾರೆ ಅಲ್ವಾ? ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ ಅಲ್ವಾ? ಇದಕ್ಕೆ ನಿಮಗೆ ಒಂಥರ ಖುಷಿ. ನಮ್ಮ ಸಂತೋಷ್ ಅವರ ಕೈಯಿಂದ ತಗೊಂಡು ಹೋಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಬಂತು. ಕೆಲವು ಕಡೆಯಿಂದ ತಗೊಂಡೋಗಿ ಜನಗಳು ಕಂಪ್ಲೇಂಟ್ ಮಾಡೋದು ಅಲ್ಲ, ಕೆಲವೊಂದು ಇದಾದಾಗ ಹೆಂಚಿನ ಟೈಲ್ಸ್ ಕೊರ್ದು ಬಿಡಿಯರು ಮಾರ್ರೆ ಅಲ್ಲ. ಆದರೆ ಇವರ ಕಡೆಯಿಂದ ತಗೊಂಡು ಹೋದಾಗ ನಿಮಗೆ ಸಿಕ್ಕಿದಂಥ ಖುಷಿ ಇನ್ನೆಲ್ಲೂ ಸಿಕ್ಕಿರ್ಲಿಕ್ಕಿಲ್ಲ. ಇಷ್ಟರವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ನಮಗೆ ಬರಲಿಲ್ಲ. ಇಷ್ಟರವರೆಗೆ 8-9 ವರ್ಷ ಆಯ್ತಾ? 9 ವರ್ಷ ನಾವು 9 ವರ್ಷದಿಂದ ನೀವು ಇದ್ದೀರಿ, ಒಟ್ಟಿಗೆ ಇದ್ದೀರಿ ಅಂತ ಅಂದಮೇಲೆ ಒಂದು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ಮೇಲೆ ನಾವೆಲ್ಲರೂ ಯೋಚನೆ ಮಾಡಬೇಕು ಬಲ್ದೇವ್ ಅವರಿಗೆ ಎಷ್ಟು ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದು ನಮ್ಮ ಸುಳ್ಯದಲ್ಲಿ ಎಷ್ಟು ರೆಸ್ಪಾನ್ಸ್ ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ. ನಮ್ಮದು ಟೈಲ್ಸ್ ಮಾತ್ರ ಅಲ್ಲ, ಒಂದು ಗ್ರಾನೈಟ್ ವರ್ಕ್ ಕೂಡ ಉಂಟು. ಗ್ರಾನೈಟ್ ವರ್ಕ್ ಕೂಡ ಮಾಡ್ತೀರಿ ನೀವು? ವಿತ್ ಊರಿನವರೆಲ್ಲ ಸೇರಿಕೊಂಡು, ಊರಿನ ತಂಡ, ಹಿಂದಿಯವರೇನಲ್ಲ, ಊರಿನವರೇ ವಿತ್ ಟ್ರೋಲಿ. ಹಾಗೆ ಟ್ರೋಲಿ ಅಂದರೆ ಅದು ಕಟ್ಟಿಂಗ್ ಇಲ್ಲಿ ಯಾರ ಹತ್ರ ಇಲ್ಲ. ಹಾಗೆ ನಾನು ಹೇಳೋದೇನು ಅಂತ ಹೇಳಿದರೆ, ನೋಡಿ ಊರಿನವರನ್ನ ಸೇರಿಸ್ಕೊಂಡು ಇವರೊಂದು ಒಳ್ಳೆ ತಂಡ ಮಾಡಿದ್ದಾರೆ. ಎಲ್ಲೋ ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ನಾವು ಬದುಕು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಊರಿನವ್ರನ್ನ ನಾವು ಬೆಳೆಸಬೇಕು ಮೊದಲು. ನಮ್ಮ ಆಗುವುದಿಲ್ಲ ಅಂತ ಏನೂ ಇಲ್ಲ.
ಇವನು ಸುಮಾರು ಒಂದು 6-7 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದ. ಬನ್ನಿ ಇಲ್ಲಿ. ಅದು ಸುಮಾರು ಗಾದೆ ಮಾತು ಇದೆ, ಯಾವ್ದಾದ್ರು ಕಂಪನಿ ನಡೆಸಬೇಕು ಅಂತ ಹೇಳಿದ್ರೆ ಯಾರು ಒಬ್ಬ ಡ್ರೈವರು ಇರಬೇಕು ಅಂತಿದ್ರು ಸಮೇತ ಒಂದು ಮನೆಗೆ, ಅವನು ಸ್ವಲ್ಪ ಹಳೆ ಡ್ರೈವರ್ ಆಗಿ ಇರ್ಬೇಕಂತೆ. ಅಂದರೆ ಶುರು ಮಾಡ್ದಂಗೆ ಇರಬೇಕು ಅಂತಲ್ಲ, ನಿಯತ್ತಾಗಿ ತುಂಬ ಹಳೆ ಜನ ಯಾರು ಇರ್ತಾರೆ ಆಗ ಅದು ಓನರಿಗೂ ಒಳ್ಳೇದಂತೆ, ಕೆಲಸದವ್ರಿಗೂ ಒಳ್ಳೇದು ಅಂತೇಳಿ ಎಲ್ಲೋ ಹಳೆ ದೊಡ್ಡವರೆಲ್ಲ ಹೇಳೋದು ನಾವು ಕೇಳಿದ್ದೀವಿ. ಹಂಗೆ ಇವನು ಸಮೇತ ಅಷ್ಟೇ. ಇವ್ರದ್ದೆಲ್ಲ ಟೈಮ್ ಅಂತ ಹೇಳಿದ್ರೆ ಟೈಮ್ 8:30ಗೆ ಬರಬೇಕು ಅಂತ ಹೇಳ್ತೀನಿ, 8:25ಕ್ಕೆ ಬರ್ತಾರೆ. 7 ಗಂಟೆ ಕ್ಲೋಸ್ ಮಾಡಬೇಕು ಅಂತೀನಿ, 7:10ಕ್ಕೆ ಕ್ಲೋಸ್ ಮಾಡಿ ಹೋಗ್ತಾರೆ. ಅಂಥದ್ದು ಯಾವ ಸಮಸ್ಯೆಗಳು ಬರಲಿಲ್ಲ, ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗರು. ಸುಮಾರು ಇವನು ಒಂದು 6 ವರ್ಷ ಆಯಿತು. ಹಾಂ, ಪಾಪ ಒಂದು ಮಧ್ಯದಲ್ಲಿ ಸ್ವಲ್ಪ ಅಪ್ಪಂದೇನೋ ಸ್ವಲ್ಪ ಆಪ್ರೇಷನ್ ಅದು ಇದು ಅಂತೆಲ್ಲ ಆಗಿ ಸ್ವಲ್ಪ ಒಬ್ಬನೇ ಇರೋದು ಮಗ ಅವನು. ಅವನು ಪರವಾಗಿಲ್ಲ. ಏನು ಹೇಳ್ತೀರಿ ಇವ್ರ ಬಗ್ಗೆ? ಸರ್ ಬಗ್ಗೆ ಹೇಳುದಂತಾರೆ ಅವರೊಟ್ಟಿಗೆ ಕಲಿಯಕ್ಕೆ ಇನ್ನೂ ತುಂಬ ಇದೆ. ನಾವು ಅದೆಲ್ಲೋ ಒಂದು ದೊಡ್ಡ ಕೊಡಪಣದಲ್ಲಿ ಒಂದು ಗ್ಲಾಸ್ ನೀರು ತಗೊಂಡಾಗ ಅಷ್ಟೇ ಈಗ ಅದು ಅಲ್ವಾ? ಆದ್ರೆ ಅದು ಬರೀ ನಾವೊಂದು ಕೆಲಸಕ್ಕೆ ಬರೋದು ಇಲ್ಲಿ ಮಾಡೋದು ಅಂತಲ್ಲ, ಅದು ಯಾವುದೋ ಒಂದು ನಮ್ಮದೇ ಕಂಪನಿ, ನಮ್ಮದೇ ಆ ಥರದ್ದು ನಮ್ಮ ಮನೆಯ ಕೆಲಸದಾಗಿ. ಈಗ ನಮ್ಮ ಎಷ್ಟೋ ಗುರ್ತದವರು ಇದ್ರು ಸಮೇತ ನಮ್ಮಲ್ಲಿ ಈಗ ನನ್ನ ಮುಖಾಂತರವಾಗಿ ತಗೊಂಡು ಹೋದವರು ಸಮೇತ ಇದ್ದಾರೆ. ಅದಕ್ಕೆ ನೀನು ಅದು ಹಾಗೆ ಕೊಟ್ಟಿದ್ಯಾ ಹೀಗೆ ಕೊಟ್ಟಿದ್ಯಾ ಅಂತ ಒಂದು ದಿವಸ ಕೇಳಿದವರಲ್ಲ ಯಾರು? ಹಾಗೆ ಒಬ್ರು ಅವರು ನಾವು ಕೊಟ್ಟವರು ಸಮೇತ ಯಾರು ವಾಪಸ್ ಬಂದು ನಿಮ್ಮ ಟೈಲ್ಸ್ ಹಾಗಿದೆ ಹೀಗಿದೆ ಅಂತ ಇಷ್ಟು ಹೇಳಿದವರಲ್ಲ. ಅದು ಒಬ್ರು ಹೇಳಿ ಒಬ್ಬೊಬ್ಬರಿಂದಾಗಿ ಎಷ್ಟೋ ಜನರು, ಅದೇ ಮೇಸ್ತ್ರಿಗಳಾಗ್ಲಿ ಅವರು ಇವರು ಎಲ್ಲರೂ ಸಮೇತ ಎಲ್ಲರೂ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಒಬ್ರೊಬ್ರು ಸಮೇತ ಎಲ್ಲರಿದ್ರು ಸಮೇತ. ನನಗೆ ಫೋನ್ ಬರೋದು ತುಂಬ ಕಮ್ಮಿ, ಫೋನ್ ಬರೋದು ಜಾಸ್ತಿ ಇವನಿಗೇನೆ. ಇವನಿಗೇನೆ ಎಲ್ಲ ಇಂಜಿನಿಯರ್ಸು ಅವ್ರು ಇವರು ಕಾಂಟ್ರಾಕ್ಟರ್ಸು ಮೇಸ್ತ್ರಿ ಇವ್ರದ್ದೆಲ್ಲ ಫೋನೆಲ್ಲ ಬರೋದೆಲ್ಲ ಜಾಸ್ತಿ ಇವನಿಗೇನೆ. ಅದು ನೋ ಪ್ರಾಬ್ಲಮ್, ಅದನ್ನೆಲ್ಲ ನೀಟಾಗಿ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಕರೆಕ್ಟಾಗೆಲ್ಲ ಮಾಡಿಕೊಂಡು ಅವ್ರನ್ನ ಸಫಿಷಿಯೆಂಟಾಗಿ ನೋಡ್ಕೊಳ್ಳೋದಕ್ಕೆ ಒಂದು 100% ನಾವು ಸರ್ವಿಸಲ್ಲಿ ಹೆಂಗೆ ಅಂತೇಳಿ ನಾನು ಡಿಸಿಪ್ಲಿನ್ ಆಗಿದ್ದೀನೋ ಅದರಲ್ಲಿ ಒಂದು 40% ಅವ್ರದ್ದಿದೆ, ಮಾಡ್ತಾರೋ ಅವ್ರು ಮಾಡೋದ್ರಿಂದ ನಾವು ಸ್ವಲ್ಪ ಫ್ರೀ ಆಗಿದ್ದೀವಿ ಸ್ವಲ್ಪ. ಸ್ನೇಹಿತರೆ, ಈಗ ನಾನು ಗ್ರನೈಟ್ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಬಂದಿದ್ದೀನಿ ನೋಡಿ. ಶ್ರೀ ಮಹಾವಿಷ್ಣುಮೂರ್ತಿ ಗ್ರನೈಟ್ಸ್ ಇವ್ರದ್ದೇ, ನಮ್ಮ ಬಲದೇವ್ ಗ್ರನೈಟ್ ಅವ್ರದ್ದೇ. ಬಳುಬೈಲ್ ಹತ್ರ ಇದೆ ಇದು, ಜಾಲ್ಸೂರು ಹತ್ರ ನೋಡಿ. ನ್ಯಾಷನಲ್ ಹೈವೇ ಮಾಣಿ ಮೈಸೂರು ನ್ಯಾಷನಲ್ ಹೈವೇ ಪಕ್ಕ ಇದೆ. ಏನು ತುಂಬ ದೂರ ಹೋಗ್ಲಿಕ್ಕೆ ಏನಿಲ್ಲ. ಹಾಗೆಯೇ ಇಲ್ಲಿ ನೋಡಿಬೋದು ನಿಮಗೆ, ಗ್ರನೈಟ್ ಒಂದು ಕಡೆ ಲೋಡ್ ಆಗ್ತಾ ಇದೆ, ಬೇರೆ ಬೇರೆ ಕಡೆಗೆ ಇಲ್ಲಿಂದ ಸೇಲ್ ಆಗ್ತಾ ಇದೆ. ಜೊತೆಗೆ ಸಂತೋಷ್ ಗೌಡ ಅವರು ನಮ್ಮ ಜೊತೆನೇ ಇದ್ದಾರೆ, ಊರುಬೈಲು. ಸರ್, ಈ ಸಾಮ್ರಾಜ್ಯಕ್ಕೆ ಬಂದಿದ್ದೇವೆ, ಲೋಡ್ ಆಗ್ತಾ ಇದೆ. ಜೊತೆಗೆ ಇದು ಲೋಡು ಯಾವ ಕಡೆಗೆ ಸರ್? ಈಗ ಇದು ಇಲ್ಲೇ ಲೋಕಲ್ ಇಲ್ಲೊಂದು ಐವರ್ನಾಡ್ ಅಂತೇಳಿ ಒಂದು ಊರಿಗೆ ಹೋಗ್ತಾ ಇದೆ. ಹೋಗ್ತಾ ಇದೆ. ಟೋಟಲ್ ಎಷ್ಟು ಗ್ರನೇಟ್ಸ್, ಯಾವ ಡಿಸೈನ್ಸ್ ಎಲ್ಲ ಇಲ್ಲಿ ಲಭ್ಯ ಇದೆ ಗ್ರಾಹಕರಿಗೆ? ಡಿಸೈನ್ಸ್ ಅಂತೆಲ್ಲ ಏನಿಲ್ಲ, ಎಲ್ಲ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. ಓಕೆ. ಹಾಂ, ಇದೆಲ್ಲ ತಮಿಳ್ನಾಡು ಗ್ರಾನೈಟ್. ಇದು ತಮಿಳ್ನಾಡಿಂದ ಗ್ರಾನೈಟ್ ಇದು ಬರ್ತದೆ, ಇಲ್ಲಿಗೆ ಬರೋದು. ಇದಕ್ಕೆಲ್ಲ ಆ್ಯಕ್ಚುಲಿ ಜುಬ್ಲಿ ಸ್ಪಾರ್ಕಲ್ ಅಂತ ಹೇಳ್ತಾರೆ. ಎಂತ ಸರ್? ಜುಬ್ಲಿ ಸ್ಪಾರ್ಕಲ್. ಹಾಂ, ಈ ಜುಬ್ಲಿ ಸ್ಪಾರ್ಕಲ್ ಹೆಸರೆಲ್ಲ ಯಾಕೆ ಅಂತ ಹೇಳಿದ್ರೆ, ಈ ಗ್ರಾನೈಟ್ ಇದು ಓನರ್ ಇದ್ದಾರಲ್ಲ. ಓಕೆ. ನೀವು ಸ್ಟ್ಯಾಂಡರ್ಡ್ ಪಟಾಕಿ ಕೇಳಿದ್ರಾ? ಅವರು ಸ್ಟ್ಯಾಂಡರ್ಡ್ ಪಟಾಕಿ ಇದೆಯಲ್ಲ, ಅವರೇ ಓನರ್. ಅದಕ್ಕೆ ಅವ್ರ ಹೆಸರು ಕೊಡೋದು ಹಿಂಗೆ, ಸ್ಪಾರ್ಕಲ್ ಇದೆಲ್ಲ ಕೊಟ್ಟಿದಾರಲ್ಲ, ಇದೆಲ್ಲ ಅವರೇ ಕೊಟ್ಟಿದ್ದ ಹೆಸರು. ಜುಬ್ಲಿ ಸ್ಪಾರ್ಕಲ್ ಅಂತ ಹೇಳಿದ್ರೆ ಅವ್ರದೇ, ಸ್ಟ್ಯಾಂಡರ್ಡ್ ಕಂಪನಿ ಅವ್ರದೇ ಓನರ್. ಇದು ಓನರ್ ಇದಕ್ಕೆ ಅವ್ರದ್ದು. ಅದ್ರ ಫ್ಯಾಕ್ಟ್ರಿ ಬಂದು ವಿಶ್ವಕರ್ಮ ಅಂತೇಳಿ. ಅವರು ಹೆಸರಾಂತ ಅಂತ ಹೇಳಿದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಅದು ಅಲ್ವಾ? ಅವ್ರು ಒಂದು 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಹಂಗೆ ಇದು ಸ್ಪಾರ್ಕಲ್ ಅಂತ ಹೆಸರು ಬರೋದಕ್ಕೆ ನಾನು ಅದನ್ನು ಹೇಳಿದ್ದು ನಿಮಗೆ. ಸ್ಪಾರ್ಕಲ್ ಅಂತ ಅವರೇ ಸ್ಟ್ಯಾಂಡರ್ಡ್ ಪಟಾಕಿದ ಓನರೇ, ಇದ್ರದ್ದು ಮೇನ್ ಕೋರೆ ಓನರ್. ಓಕೆ. ಹಾಗೆ. ಆಮೇಲೆ ಇದು ಸರ್, ಇದು ಸಾಫ್ಟ್ ಗ್ರೀನ್. ಸ್ವಲ್ಪ ಸಾಫ್ಟ್ ರಾಕ್. ಇದು ಸಾಫ್ಟ್ ಆಗಿ. ಸ್ವಲ್ಪ ಸಾಫ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಇದೆಲ್ಲ ಸೇಮ್ ಡಿಸೈನ್ ಅಲ್ಲ? ನೀವು ಎಲ್ಲ ಒಂದೇ ಬರ್ಬೋದು. ಇದೆಲ್ಲ ನೋಡೋಣ. ಹೌದು. ಕ್ವಿಕ್ ಆಗಿ ಒಂದು ರೌಂಡ್ ಹೊಡಿಯುವ. ಇದು ಬ್ಲ್ಯಾಕ್ ಇಷ್ಟಪಡೋರಿಗೆ ಬ್ಲ್ಯಾಕ್ ಸರ್. ಇದು ಬ್ಲ್ಯಾಕ್, ಇದು ಬ್ಲೂವಾ? ಯಾವುದು? ಇದು ಬ್ಲ್ಯಾಕ್ ಆ್ಯಂಡ್ ಬ್ರೌನ್. ವೈಟ್ ಪ್ಯೂರ್ ವೈಟ್ ಅಲ್ಲ, ಇದಕ್ಕೆ ಬೇರೆ ಮಿಕ್ಸಿಂಗ್ ಉಂಟು. ರೋಸಿ ಪಿಂಕ್. ರೋಸಿ ಪಿಂಕ್ ಇದೆ. ಹಾಗೆ ಇದು ಈ ಕಡೆ ಇದೆ ಕ್ಯಾಟ್ ಐ ಬ್ರೌನ್ ಇದೆ. ಇದು ಫಿಶ್ ಬ್ಲ್ಯಾಕ್ ಇದೆ. ಸಾಫ್ ಕರೋ ಬೇಟಾ. ಫಿಶ್ ಬ್ಲ್ಯಾಕ್. ಹಾಂ, ಇದು 10 ಬ್ರೌನ್. ಇದು ಸಹ ಇದು ಬ್ಲೂ ಅಲ್ಲ ಸರ್? ಸ್ವಲ್ಪ ಯಾವುದು? ಸ್ವಲ್ಪ ಬ್ಲೂ. ಇದು ಫ್ಲವರ್ಸ್ ಮಾತ್ರ. ನಮ್ಮ ಮನೆಗೆ ಇದೆ. ಇದು ಹಾಕಿದಾ? ನಮ್ಮ ಮನೆಗೆ ಇದೆ. ವ್ಯತ್ಯಾಸ ಬರುತ್ತೆ, ಸ್ವಲ್ಪ ವ್ಯತ್ಯಾಸ. ಇದು ಸೆಟ್ ಔಟ್ಗೆ ನಾವು
ಚಾರ್ಪಡಿ ಇದೆಯಲ್ಲ ಸರ್, ಎಲ್ಲ ಕಡೆ ಅದ್ರ ಕಡೆಗೆಲ್ಲ ಹಾಕಿದ್ದೇವೆ ಅದನ್ನು. ಅದೆಲ್ಲ ನ್ಯಾಚುರಲ್, ಅದಕ್ಕೆಲ್ಲ ಏಕ್ ಬಾಲ್ಟಿ ಪಾನಿ ಲೇ ಬೇಟ, ನೋಡಿ ಇಲ್ಲಿ ಕೂಡ ನೀರು ತಗೊಂಡು ಡಿಸೈನ್ಸ್ ಇದೆ. ಇದೆಲ್ಲ ಲಪೋತ್ರ ಫಿನಿಶ್. ಹಾಂ, ಇದು ಲಪೋತ್ರನೇ, ಇದು ಲಪೋತ್ರ ಫಿನಿಶ್ ಬರುತ್ತೆ. ಲಪೋತ್ರ ಫಿನಿಶ್ ಸರ್. ಹಾಂ, ಲಪೋತ್ರ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಒಂದು ಕೆಮಿಕಲೈಸ್ಡ್ ಅದು. ಅದನ್ನು ಮಾಡಿದರೆ ನಿಮಗೆ ಲೈಫ್ ಲಾಂಗ್ ಅದು, ಇನ್ನು ಅವಕ್ಕೆ ಅದ್ರಲ್ಲಿ ಸ್ಟೈನ್ಸು ಅದು ಇದೆಲ್ಲ ಏನು ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಅಲ್ಲ ಲಪೋತ್ರ ಫಿನಿಶ್ ಮಾಡಿದ್ಮೇಲೆ, ಯಾಕಂದರೆ ಗ್ರಾನೈಟ್ ಅಂತ ಹೇಳಿದ ಮೇಲೆ, ಇಂಡಿಯನ್ ಗ್ರಾನೈಟ್ ಅಂತ ಹೇಳಿದ ಮೇಲೆ ಅದರಲ್ಲಿ ಅಯನ್ ಕಂಟೆಂಟ್ಸ್ ಅಂತ ತುಂಬ ಇದೆ. ಐರನ್ ಕಂಟೆಂಟಾ? ಅದು ಅಯನ್ಗೆ ನೀರು ಬಿದ್ದು ಅದು ಡೆವಲಪ್ ಆಗಿ ಸ್ವಲ್ಪ ಯೆಲ್ಲೋಯಿಶ್ ಎಲ್ಲ ಕಾಣೋದು ಅದಕ್ಕಾಗಿ. ಓಕೆ. ಇದು ಲಪೋತ್ರ ಮಾಡ್ಕೊಂಬಿಟ್ರೆ ಲೈಫ್ ಟೈಮ್ ಅದು, ಲೈಫ್ ಟೈಮ್. ಅದನ್ನು ಏನು ಇದ್ದರೂ ಸಮೇತ, ಏನು ನೀರು ಬಿದ್ದರೂ ಸರಿ, ಆ್ಯಸಿಡ್ ಬಿದ್ದರೂ ಅಷ್ಟೇ, ಅದು ಮಾತ್ರ ಇನ್ನು ಏನೂ ಆಗೋದಿಲ್ಲ. ಅದರಲ್ಲಿ 2 ಥರ ಬರುತ್ತೆ ಲಪೋತ್ರ. ಇದು ವಿತ್ ಅಪಾಕ್ಸಿ ಬರುತ್ತೆ, ಇದು ವಿತೌಟ್ ಅಪಾಕ್ಸಿ ಬರುತ್ತೆ. ವಿತೌಟ್ ಅಪಾಕ್ಸಿ ಅಂದರೆ ನ್ಯಾಚುರಲ್ ಅಷ್ಟೇ. ಇದರಲ್ಲಿ ಅದರದ್ದು ಕಲರ್ಸ್ ಮಾತ್ರ, ಕ್ವಾರ್ಟ್ಸ್ಗಳು ಮಾತ್ರ ಸ್ವಲ್ಪ ಶೈನ್ ಆಗುತ್ತೆ. ಅದು ಕಂಪ್ಲೀಟ್ ಕಲ್ಲೇ ಇದಾಗುತ್ತೆ. ಓಕೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಬರುತ್ತೆ. ಇದು ಹಾಂ, ಕೋಟಿಂಗ್ಸ್ ಎಲ್ಲ ಏನು ಬರೋದಿಲ್ಲ, ಇದು ಇದೇನು ಸರ್? ಸೇಮ್ ಬರುತ್ತೆ. ಅದೆಲ್ಲ ಅವ್ರದ್ದು ಮಾರ್ಕಿಂಗ್, ಅದು ಬಂಡೆ ಮಾರ್ಕಿಂಗ್ ಮಾಡ್ತಾರಲ್ಲ ಅವ್ರದ್ದು ಅದು. ಓಕೆ. ಒಂದು ಗ್ರಾನೈಟ್ ಕಲ್ಲು ಹೇಗೆ ತಯಾರಾಗ್ತದೆ ಸರ್ ನಿಮ್ಮ ಪ್ರಕಾರ? ಅದು ಬಂಡೆ ತೆಗೆಯೋದು ಅಷ್ಟೇ. ಬಂಡೆ ತೆಗೆದು ಅವರು ಡಿಪೆಂಡ್ ಅಪಾನ್. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಬೇರೆ ಕಡೆ ಹೋದ್ರೆ ಅಷ್ಟಕ್ಕೆ ಸಿಕ್ತು, ಇಲ್ಲಿ ಬಂದ್ರೆ ಇಷ್ಟಕ್ಕೆ ಸಿಕ್ತು ಅಂತ ಹೇಳಿದ್ರೆ ಅದು ನಾವು ಹೇಳಕ್ಕೆ ಹೋಗೋದು. ಇದು ನೋಡಿ ಪಾಲಿಶ್ಡ್, ಇದು ಈ ಸೈಡ್ ಪಾಲಿಶ್, ಈ ಸೈಡ್ ಅನ್ಪಾಲಿಶ್. ಹೆಂಗ್ ಮ್ಯಾಚ್ ಮಾಡ್ತೀರಾ? ಕರೆಕ್ಟ್. ಓಕೆ. ಇದು ಅನ್ಪಾಲಿಶ್, ಪಾಲಿಶ್. ಪಾಲಿಶ್ ಆದ ನಂತರ ಹೀಗೆ ಬರುತ್ತೆ ಅಷ್ಟೇ. ಕ್ಲೀನಾಗಿ. ಅದರಲ್ಲೂ ಪಾಲಿಶಲ್ಲೂ ಸಮೇತ ನಿಮಗೆ ವ್ಯತ್ಯಾಸಗಳು. ಮಾಮೂಲಿ ಬಟ್ಟಿ ಪಾಲಿಶ್ ಬರುತ್ತೆ, ಇನ್ನೊಂದು ಮಿಷಿನ್ ಪಾಲಿಶ್ ಬರುತ್ತೆ, ಓಕೆ, ಮತ್ತೆ ಆಟೋ ಪಾಲಿಶು ಬರುತ್ತೆ, ಓಕೆ, ರ್ಯಾಂಡಮ್ ಪಾಲಿಶ್ ಬರುತ್ತೆ. ಓಕೆ. ಈ ಅಪಾಕ್ಸಿಗೆ ಮತ್ತು ಪಾಲಿಶ್ಗಳಲ್ಲೂ ಸುಮಾರು ವ್ಯತ್ಯಾಸಗಳೆಲ್ಲ ಬರುತ್ತೆ. ಎಸ್. ಇದು ಅಷ್ಟೇ, ನಾವು ಕೊಡಬೇಕಾದ್ರೆ ನಾವು ಒಂದ್ಸರಿ ಹೇಳ್ಬಿಟ್ಟು ಕೊಡಬೇಕು. ಈಗ ಎಲ್ಲ ಕಲರ್ ಮೆಟೀರಿಯಲ್ ಅಂತ ಹೇಳ್ತಾರೆ, ಕಲರ್ ಬರೋದಿಲ್ಲ. ಓಕೆ. ಅದಕ್ಕೆ ಬೇಸ್ ಕಲರ್ ಏನಿರುತ್ತೆ ಅದಕ್ಕೊಂದು ಬೇಸ್ ಅಪಾಕ್ಸಿ ಇರುತ್ತೆ. ಅದ್ರಲ್ಲಿ ಬರೋದು ರೆಡ್ ಅಲ್ಲಿ ಇದು ಒಂದೇನಾ? ಇನ್ನೊಂದಿದೆ. ಯಾವುದಿದೆ? ಅಲ್ಲೊಂದಿದೆ. ನಮ್ಮ ಮನೆಗೆ ಹಾಕಿದ್ದು ಇದಕ್ಕಿಂತಲೂ ಬೇರೆ ಕಲರ್ ಇತ್ತು. ಓಕೆ. ಬಟ್ ಪಟ್ಟಿ ಮಧ್ಯಕ್ಕೆ ಪಟ್ಟಿ. ಹಾಂ. ಇದೆಲ್ಲ ತುಂಬಾ ಹಳೇ ಗ್ರಾನೈಟ್ ಇದು. ಇದಾ? ಹಳೇದು. ಈಗ ಮೂನ್ ವೈಟ್ ಅಂತೇಳಿ ತುಂಬಾ ಹಳೆ ಗ್ರಾನೈಟ್ ಇದು. ಓಕೆ. ಇದೆಲ್ಲ ಆಲ್ಮೋಸ್ಟ್ ಒಂದು 20 ವರ್ಷ ಆಯ್ತು, ಈಗಲೂ ಕಂಟಿನ್ಯೂಟಿ ಇದೆ. ಈಗಲೂ ಮೂವಿಂಗ್ ಅಲ್ಲಿ. ಹೌದು. ಓಕೆ. ಕೋರೆಗಳೆಲ್ಲ ಇನ್ನೂ ಕ್ಲೋಸ್ ಆಗಿಲ್ಲ, ಅದೆಲ್ಲ ಗೋಲ್ಡ್ ಇಸ್ ಗೋಲ್ಡ್ ಅಂತ. ಹೌದು ಅಲ್ಲ, ಇದು ಫಿಶ್ ಬ್ಲ್ಯಾಕ್ ಅಲ್ಲೇ ಡಿಪೆಂಡ್ ಅಪ್. ನೀವು ನೋಡಿರುವ ಅಕ್ಕಪಕ್ಕ ಅದೆಲ್ಲ ಬ್ಲಾಕ್ಸ್ ಎಲ್ಲ ಬೇರೆ ಬರುತ್ತೆ. ಓಕೆ. ಇದು ರಾಜಸ್ಥಾನ. ಇದು ಈ ಅಡಿಗೆ ಮನೆ ಸ್ಲಾಬ್ಗಳಿಗೆ ಇದನ್ನು ಬಳಸ್ತಾರೆ. ಹಾಕಬಹುದು. ಗ್ರಾನೈಟ್ ಅಂತ ಹೇಳಿದ ಮೇಲೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಏನಿಲ್ಲ. ಆದರೆ ಬ್ಲ್ಯಾಕ್ ಕಲರ್ ಅಲ್ಲಿ ಗ್ರಾನೈಟ್ಗೂ ಹಾಕೊಳ್ಬಹುದು, ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಪ್ರತಿಯೊಂದು ಗ್ರಾನೈಟ್ ಎಲ್ಲ ಕಡೆಗೂ ಹಾಕೊಳ್ಬಹುದು. ಇಲ್ಲಿ ಸ್ಕ್ವೇರ್ ಫೀಟ್ ಹೇಗಿದೆ? ಡಿಪೆಂಡ್ ಅಪಾನ್ ಎಲ್ಲ 75, 80, 85, 90 ಅಂತ ಬೇರೆ ಹೇಳಿದ್ರು ಕಡೆಗೂ 225 ರುಪೀಸ್ ಅಂತ ಹೋಲಿಸೋದಾದ್ರೆ ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ಅವ್ರ ಹತ್ರ ರೇಟ್ ಇದ್ದೇ ಇರುತ್ತೆ. ನಿಮ್ಮ ಇಲ್ಲಿ ಏನು ಜನಗಳಿಗೆ ಉಪಯೋಗ ಏನು? ಉಪಯೋಗ ಅಂತ ಏನಿಲ್ಲ, ಅವರು ಒಬ್ರೊಬ್ರು ಪಾಪ ಕಮ್ಮಿದಂತಾನೆ ಬರ್ತಾರೆ. ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಇದೆಲ್ಲ ತಗೊಂಡು ಹೋಗ್ತಾರೆ. ನಾರ್ಮಲ್ ಪಾಲಿಶ್ ಎಲ್ಲ ನಮಗೆ ಕೊಡೋಕ್ಕೆಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ. ಇದೆಲ್ಲ ನೋಡಿ ಆಟೋ ಪಾಲಿಶ್. ಹೌದು. ಓಕೆ. ಇದೆಲ್ಲ ಆದ್ರೆ ನಿಮಗೆ ಒಂದು 10-12 ರೂಪಾಯಿ ಜಾಸ್ತಿ ಆಗ್ತದೆ. ಒಳ್ಳೆ ಡಿಸೈನ್ಸ್ ಇದೆ ನೋಡಿ. ಹೌದು. ತುಂಬ ಇಷ್ಟ ಆಗುತ್ತೆ ಯಾರಿಗೂ ಕೂಡ. ಈ ಕಡೆ ಇದು ಎಸ್ಕೆ ಬ್ಲೂ. ಹಾಂ, ಹೈಯೆಸ್ಟ್ ಜನ ಇಲ್ಲಿ ಖುಷಿ ಪಡೋರು. ಇದು ಲೆವೆಂಡರ್ ಬ್ಲೂ. ಇದು ಹೈಯೆಸ್ಟ್ ಖುಷಿ ಪಡ್ತಾರೆ ಜನ, ತುಂಬ ಜನ ಖುಷಿ ಪಡ್ತಾರೆ ಅದನ್ನ. ನೋಡಿ ಹೇಗಿದೆ ಅಂತ. ಎಸ್ಕೆ ಬ್ಲೂ. ಅದರಲ್ಲಿ ಈಗ ಇದೊಂದು ಬಂಡೆ ಇದೆ, ಅಲ್ಲೊಂದು ಬಂಡೆ ಇದೆ. ಅದು ನೋಡಿ ಅಕ್ಕಪಕ್ಕದಲ್ಲಿ 2 ಥರ ಇದೆ. ಓಕೆ. ಬೇರೆ ಬೇರೆ ಬಂಡೆದ ಕಲ್ಲು. ಅದನ್ನು ನಾವು ಅನ್ಲೋಡ್ ಮಾಡೋ ಟೈಮಲ್ಲಿ ಅದನ್ನು ಮಿಕ್ಸ್ ಮಾಡಲ್ಲ. ನೋಡಿ ಇದು ಲೆವೆಂಡರ್ ಬ್ಲೂ. ಇದು ಸುಮಾರು ಒಂದು 25 ವರ್ಷ ಆಯಿತು. ಈಗಲೂ ಮೂವಿಂಗಲ್ಲಿದೆ ಕಲ್ಲು. ಅದು 25 ವರ್ಷಗಳಾದರೂ ಕೂಡ ತನ್ನ ಬೆಲೆಯನ್ನು ಕಳ್ಕೊಳ್ಳೋದ ಮೂವಿಂಗಲ್ಲಿ ಇರುವಂಥ. ಹೌದು, ಅಷ್ಟೇ. ಇದೆಲ್ಲ ಟ್ರಾನ್ಸ್ಪೋರ್ಟೇಷನ್ನಲ್ಲೇ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಲ್ಲದೆ ಕಲ್ಲಿಗೆಲ್ಲ ರೇಟ್ ಅವಾಗಿಂದ ಏನಿದೆ ಅಷ್ಟೇ ಇದೆ. ಅಷ್ಟೇ ಇದೆ. ನೋಡಿ ಇದು ನಾನು ಹೇಳಿದ್ದು, ಈ ಬಂಡೆ ಬೇರೆ, ಈ ಬಂಡೆ ಬೇರೆ, ವ್ಯತ್ಯಾಸ. ಎರಡು ವ್ಯತ್ಯಾಸ ಉಂಟಲ್ಲ? ಓಕೆ. ಎರಡು ಸೇಮ್, ಅಂದರೆ ಒಂದು ಆಚೆ ಈಚೆ ಅಕ್ಕಪಕ್ಕದ್ದು. ಈ ಕಲ್ಲುಗಳೆಲ್ಲ ಎಲ್ಲಿ ಸಿಗ್ತೇವೆ ಸರ್? ಇದು ಒರಿಸ್ಸಾದು ಬರುತ್ತೆ. ಇದೆಲ್ಲ ಒರಿಸ್ಸಾದು. ಇದು ಒರಿಸ್ಸಾದು. ಲೆವೆಂಡರ್ ಬ್ಲೂನು ಅಲ್ಲಿದ್ದೇನೆ, ಒಡಿಶಾದಿಂದಲೇ ಬರ್ತದೆ, ಅಲ್ಲಿಂದ ಬರುತ್ತೆ, ಒಡಿಸ್ಸಾದಿಂದ ಬರುತ್ತೆ. ಮತ್ತು ಮಾರ್ಬಲ್ ಅಂತ ಹೇಳಿದ ರಾಜಸ್ಥಾನ ಮಾರ್ಬಲ್, ರಾಜಸ್ಥಾನ. ಮತ್ತು ನಮ್ಮದು ನೀವು ಆ ಕೋರೆಗಳಿಗೆ ಹೋಗಿದ್ದೀರಾ? ಹೋಗಿದ್ದೀವಿ ಸರ್,
ಹೋಗಿದ್ದು ಅಲ್ಲಿ ಅನುಭವ ಎಲ್ಲ ನಾವು ಪಡ್ಕೊಂಡಿದ್ವಿ. ಅಲ್ಲಿ ಡಿಪೆಂಡ್ ಅಪೋನ್ ಎಲ್ಲ ಒಂದು ಬ್ಲಾಸ್ಟಿಂಗ್ದೆಲ್ಲ ನೋಡ್ಕೊಂಡೆಲ್ಲ ಕರೀತಾರೆ ಅಷ್ಟೇ ಅಂತಲ್ಲದೆ ಈ ದೊಡ್ಡ ದೊಡ್ಡ ಗ್ಯಾಂಗ್ಸ್ ಅದೆಲ್ಲ ನಮಗೆಲ್ಲ ವೈರ್ಸ ಕಟಿಂಗಲ್ಲೇ ಇರ್ತದೆ. ಬ್ಲಾಕ್ ಮಾರ್ಕಿಂಗಲ್ಲಿ ಇರೋದ್ರಲ್ಲೂ ಸಮೇತ ಗ್ರಾನೈಟ್ ಒಳ್ಳೆ ರೀತಿಯಲ್ಲೂ ಬರ್ತದೆ. ಬಟ್ ರಾಸಿ ಬ್ಲಾಟಿಂಗ್ ಮಾಡಿ ತೆಗೆದ್ರೆ ಅದೆಲ್ಲ ಕ್ರ್ಯಾಕೆ ಬರೋದು. ಅಂಥದ್ದೆಲ್ಲ ಏನು ಗೊತ್ತಿಲ್ಲದೆ ಹೋದರೆ ತೆಗಿತಾರೆ ಅಷ್ಟೇ. ಅಲ್ಲ ಪರ್ಚೇಸ್ ಸಿಗೋನಿಗೆ ಸ್ವಲ್ಪ ಗೊತ್ತಿರೋದು ಅಂತಲ್ಲದೆ ಇನ್ನು ಬೇರೆ ಯಾರಿಗೆ ಹೋದ್ರೂ ಸಮೇತ ಕಲ್ಲು ಬಗ್ಗೆ ಗೊತ್ತಾಗೋದಿಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಮೇಲೇ ಗೊತ್ತಾಗೋದು. ಹಾಂ, ಇನ್ನು ನಾನು ಹೋಗಿ ನಾನು ತಂದೆ, ನಾನು ಹೋಗಿ ನಾ ಮಾಡಿದೆ ಅಂತ ಹೇಳಿದ್ರೆ ಪಾಪ ಅವ್ರಿಗೊಂದು ಖುಷಿ ಅಂತ ಇರ್ತದೆ. ಅವ್ರು ಸ್ವಲ್ಪ ಮೋಸ ಆಗಿರ್ತಾರೆ. ಇದು ಅನ್ಪಾಲಿಶ್ ಅದು. ಹಾಂ, ಓಪನ್ ಮಾಡಿ. ಒಳಗಡೆ ಪಾಲಿಶ್ ಇದೆ ನೋಡಿ, ಒಳಗಡೆ ಪಾಲಿಶ್ ಇದೆ. ಇದು ಪಾಲಿಶ್ ಇದೆ. ಎರಡು ಸ್ಯಾಂಪಲ್ ಪೀಸ್ ಬಂದೇ ಬರುತ್ತೆ ಅಲ್ಲಿಂದಾನೆ. ಇದೆರಡು ಪಾಲಿಶ್ ಇದೆ. ಹೌದು, ಇದು ಪಾಲಿಶ್ ಇದೆ. ಇದು ಎಷ್ಟು ವರ್ಷದ ಹಳೇದ ಇದು? ಇದು ಸುಮಾರು ಇಲ್ಲಿಗೆ ತರಿಸಿ ನಾವು ಸುಮಾರು ಈಗ 1 ವರ್ಷ ಆಯ್ತಾ ಬಂತು. ಒಮ್ಮೆ ತುಂಬ ಚೆನ್ನಾಗಿ ಹೋಯ್ತು, ಒಮ್ಮೆ ಈಗ ಸ್ವಲ್ಪ ಸ್ಲೋ ಆಯಿತು. ಅಂತೂ ಹೋಗ್ತಾ ಇದೆ. ಇದು ಸರ್ ದೇವರ ಕೋಣೆ ಅದಕ್ಕೆ ಅದು ಸಹ ಅದೇ ಸೇಮ್. ಇದರಲ್ಲಿಯೂ ಪಾಲಿಶ್ ಉಂಟಾ? ಹೌದು, ಎಲ್ಲದರಲ್ಲೂ ಪಾಲಿಶ್ ಅವರೊಂದು ಸ್ಯಾಂಪಲ್ ಪೀಸ್ ಕೊಡ್ತಾರೆ. ಅದು ಲಾಟ್ ವೈಸಲ್ಲೇ ಬರೋದು, ಲೋಡ್ ಸಮೇತ. ನಾವು ಅದು ಹಂಗೆ ಅನ್ಲೋಡ್ ಮಾಡ್ಬೇಕದನ್ನ. ಅಡ್ಡ ಹೌದು, ಬಾರ್ಡ್ರಿಗೆ. ಓಕೆ, ಹಾಗೆ ಒಟ್ಟಾರೆ ನಾವು ನೋಡ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇದೆ, ಗ್ರಾನೈಟ್ ಕಲೆಕ್ಷನ್ಸ್ ಇದೆ. ಸಂತೋಷ್ ಅವರು ಎಷ್ಟೊಂದು ಶ್ರಮ ವಹಿಸಿ ತಮ್ಮ ಒಂದು ಉದ್ಯೋಗ. ಅಲ್ಲ ಈಗ ಸ್ವಲ್ಪ ಈಗ ಹೋಲಿ ಹಬ್ಬ ಬಂದ ಕಾರಣ ಸ್ವಲ್ಪ ಫ್ಯಾಕ್ಟ್ರಿ ಎಲ್ಲ ಸ್ವಲ್ಪ ಕೆಲಸದಲ್ಲೆಲ್ಲ ಇದೆ. ಇನ್ನೊಂದು 10 ದಿನದಲ್ಲೆಲ್ಲ ವಾಪಸ್ ಆದರೆ ಇನ್ನೊಂದು ಒಳ್ಳೆ 3-4 ಕಲರ್ ಬರ್ತದೆ. ಇನ್ನೂ ಒಂದು 3-4 ಕಲರ್ ಇಲ್ಲಿಗೆ. ಈಗ ಮೊನ್ನೆ ಹೋಲಿ ಮುಗ್ದದಲ್ಲ, ಹಾಗೆ 1 ವಾರ ಹಬ್ಬದ ಬಳಿಕ ಮುಗಿದ ಬಳಿಕದ ದಿನಗಳಲ್ಲಿ ಇನ್ನೂ ಒಂದು ಸ್ವಲ್ಪ ದಿವಸ ಕಳೆದ ನಮಗೆ ಬರ್ತದೆ. ಇನ್ನು ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಅವರಿಗೆ ದೊಡ್ಡ ಹಬ್ಬ ಇರೋದೇ ನಮಗೆ ದೀಪಾವಳಿ. ಅಲ್ಲಿವರೆಗೆ ನಮ್ಗೆ ಯಾವುದು ಸಮಸ್ಯೆಗಳು ಬರೋದಿಲ್ಲ. ಗ್ರಾನೈಟಲ್ಲೇ ಒಂದು 2 ದಿನ ಓಕೆ ನಮಗೆ. ಓಕೆ, ಹಾಂ, ಒಂದು ಹೋಲಿ ಹಬ್ಬ, ಒಂದು ದೀಪಾವಳಿ. ಹೌದು. ಒಟ್ಟಲ್ಲಿ ಇವತ್ತು ನಾವು ಎಷ್ಟೊಂದು ವಿಶೇಷವನ್ನು ನೋಡಿದ್ವಿ. ಒಂದು ದೊಡ್ಡ ಸಾಮ್ರಾಜ್ಯವನ್ನು ನೋಡ್ಕೊಂಡು ಬಂದ್ವಿ ಎಲ್ಲರೂ ಸೇರಿಕೊಂಡು. ಹಾಗೆ ಈ ಒಂದು ಅವರ ಉದ್ಯಮದಲ್ಲಿ ಅವರು ಕಂಡಿರುವ ಯಶಸ್ಸು ನಮಗೆಲ್ಲರಿಗೂ ಕೂಡ ಭಾಳಷ್ಟು ಸ್ಫೂರ್ತಿ ಆಗ್ತದೆ. ಹಾಗೆ ಎಲ್ಲರೂ ಕೂಡ ಇವರ ಒಂದು ಕಸ್ಟಮರ್ ಆಗಿ ನೀವು ಸ್ವೀಕರಿಸಿ, ಜೊತೆಗೆ ಸ್ಫೂರ್ತಿಯುತವಾಗಿ ಕೂಡ ತೆಗೆದುಕೊಳ್ಳಿ. 2 ವಿಚಾರದಲ್ಲಿ ನೀವು ಅವರನ್ನು ತೆಗೆದುಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲೂ ಮಾಡಿದಾಗೆಲ್ಲ ತುಂಬ ಎಲ್ಲ ಕಷ್ಟ ಎಲ್ಲ ಆಯಿತು, ಆದರೆ ಎಲ್ಲ ಪ್ರಾಬ್ಲಮ್ ಏನಾಗಿಲ್ಲ ಊರ ಕಡೆಯಿಂದೆಲ್ಲ ಆಗಲಿ. ಮೇಯ್ನ್ ನಮಗೆ ಒಂದು ಒಳ್ಳೆ ಸಪೋರ್ಟು ನಮ್ಮ ಲ್ಯಾಂಡ್ ಓನರ್ದು. ಅವರೊಂದು ಹೆಂಗೆ ನಮಗೆ ನಾವೇನೋ ಕೇಳ್ಕೊಂಡು ಬಂದ ತಕ್ಷಣ ನೀವು ಮಾಡಿ ಅಂತ ಹೇಳಿದ್ರು ಅವರು. ಅದು ಇವರು ಗೋಪಿ ಅಂಕಲ್ ಆಗಿರ್ಬೋದು, ಗೀತಾ ಆಂಟಿನ ಆಗಿರ್ಬೋದು, ಒಳ್ಳೆ ಸಪೋರ್ಟ್ ಮಾಡಿದರು. ಮತ್ತು ಅವ್ರ ಮಗನೇ ಈ ಆಫೀಸ್ಗೆಲ್ಲ ಕನ್ಸ್ಟ್ರಕ್ಷನ್ ಕಲ್ಲು ಎಲ್ಲ ಇದೆಲ್ಲ ಮಾಡಿ ಕಟ್ಟಿದೆಲ್ಲ ಅವರೇ ನಿಂತು ಮಾಡಿದ್ದು. ಕ್ಯೂರಿಂಗು ಮಾಡಿದ್ದಾರೆ ಅವರೇ. ನಮ್ಮ ಓನರ್ ಇದ್ದಾರಲ್ಲ ಅವರೇ ಮಾಡಿದ್ದು ಇಲ್ಲಿದೆ ಎಲ್ಲ ಕೆಲಸ ಎಲ್ಲ. ಪಾಪ ಅವ್ರಿಗೂ ಒಳ್ಳೆ ಸಪೋರ್ಟ್ ಮಾಡಿದ್ರು. ಇವತ್ತವರೆಗೂ ಸಮೇತ ಸಪೋರ್ಟ್ ಮಾಡಿ. ಈಗ 3 ವರ್ಷ ಆಯಿತು. ಪಾಪ ಏನು ನಮಗೆ ಯಾವುದು ಕಿರಿಕಿರಿ ಅಂತ ಇವತ್ತವರೆಗೂ ಏನು ಕೊಡಲಿಲ್ಲ. ಬರ್ತಾರೆ, 5 ನಿಮಿಷ ಮಾತಾಡ್ತಾರೆ, ಹೋಗ್ತಾರೆ, ಅಷ್ಟೇ. ಒಳ್ಳೆ ಸಪೋರ್ಟ್ ಇದ್ದಾರೆ ಇವರೆಲ್ಲ. ಹಿಂಗೆ ಅದಕ್ಕೆ ಯಾವತ್ತಿದ್ರು ಊರಿನವ್ರ ಸಪೋರ್ಟ್ ಇದ್ರೇ ಮನುಷ್ಯನಿಗೊಂದೆಲ್ಲ ಸಮಾಧಾನ. ಹಾಂ, ಮತ್ತು ವ್ಯವಹಾರ ಅನ್ನೋದು ಮಾತ್ರ ನನಗೆ ಅಷ್ಟೇ ನೀಟಾಗಿ ಎಲ್ಲ ಇದ್ದರೆ ಎಲ್ಲ ಚೆನ್ನಾಗಿ ಆಗ್ತದೆ. ಅದರಲ್ಲಿ ಸುಮಾರು ಸಮೇತ ನಾವು ಹೊಸದಾಗಿ ಕಲ್ತಿದ್ದಲ್ಲ ಇವ್ರ ಹತ್ರದಿಂದನೇ. ಇವರು ಈಗೆಲ್ಲ ಎಕ್ಸ್ಪೆನ್ಷನ್ಸ್ ಜಾಸ್ತಿ ಇವರೆಲ್ಲ. ಈಗ ನೆಕ್ಸ್ಟ್ ಎಲ್ಲ ಇವರೆಲ್ಲ ಪಾಪ ಇವರಿಗೆ ಗ್ರಾನೈಟೆಲ್ಲ ಇಲ್ಲಿ ಟೇಪ್ ಹಿಡಿಯೋದು ಕಲ್ತಿದ್ದೆ ಇವರಿಲ್ಲಿ. ಇವ್ರದ್ದೆಲ್ಲ ಮೊದಲು ಇದ್ದಿದ್ದೆ ಅವ್ರದ್ದೆಲ್ಲ ಟ್ರಾನ್ಸ್ಪೋರ್ಟಲ್ಲಿ ಇದ್ದಿತ್ತು. ಈಗ ಅವ್ರ ಮಗನಿಗೂ ಹೊಸದಾಗಿ ಒಂದು ಈಗ ಆಫೀಸ್ ಸೆಟಪ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. 1 ವರ್ಷ ಎಕ್ಸಾಲ್ ಹೋಗ್ಯಾನ. ಹಾಂ, 2 ವರ್ಷ ಆಯಿತು. ಅವನು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ ಎಲ್ಲ ಮಾಡ್ಕೊಂಡಲ್ಲಿ ಇದ್ದಾನೆ. ನಾಸಿಕಲ್ಲಿ ಇದ್ದಾನೆ. ಓಕೆ, ನಾನೀಗ ಹೇಳ್ತಾ ಇರುವಂಥದ್ದು ಚೌಧರಿಯವರ ಬಗ್ಗೆ. ಚೌಧರಿಯವರು ಕಿಧರ್ ಸೆ ಆಯಾ ತುಮ್? ರಾಜಸ್ಥಾನದಿಂದ ಬಂದು ಇವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡಿ. ಅಲ್ಲಲ್ಲ, ಇದಕ್ಕಿಂತ ಬರಗಿನ ಇನ್ನೊಬ್ಬ ಇದ್ದಾನೆ ಬಬ್ಲು ಅಂತೇಳಿ. ಅವನು ನಾವೆಲ್ಲ ಆಲ್ಮೋಸ್ಟ್ 2013 ನಾವು ಒಟ್ಟಿಗೆ ಇರೋದು. ಒಟ್ಟಿಗೆ 2013 ಮತ್ತು ಸ್ವಂತ ಇದೆಲ್ಲ ಬಂಡವಾಳ ಹಾಕಿ ಶುರು ಮಾಡಿದ್ದೆಲ್ಲ ನಾವೆಲ್ಲ ಕಡಬದಲ್ಲೂ 2018 ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ 2 ಅಲ್ಲ ಬಂದರೆ ಅಲ್ಲಿ 7 ವರ್ಷ ಆಯಿತು. ನಿಮ್ಮದು ಎಲ್ಲೆಲ್ಲಿ ಯೂನಿಟ್ ಇದೆ? ಇಷ್ಟೇ, ಕಡಬ ಬಲ್ದೇವ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಸೆಕೆಂಡ್ ಇಲ್ಲಿ ಮಾಡಿದ್ದು, 3ನೇದು ಇಲ್ಲಿ. ಯಾಕಂದರೆ ಟೈಲ್ಸ್ ಮಾತ್ರ ಒಂದು ಕಡೆಯಲ್ಲಿ ಗ್ರಾನೈಟ್ ಎಲ್ಲ ಇಲ್ಲೇ ಇರಲಿ ಅಂತೇಳಿ
ನಮ್ದಲ್ಲಿ ಒಂದು ಪೀಸ್ ಇಡೋಕ್ಕೂ ನಾವು ಒಪ್ಕೊಂಡಿಲ್ಲ. ಓಕೆ. ಹಂಗೆಲ್ಲ ಇಲ್ಲೇ ಚೆನ್ನಾಗಿ ನಡೀತಾ ಉಂಟು. ಒಟ್ಟಿನಲ್ಲಿ ಅವರು ರಾಜಸ್ಥಾನದಿಂದ ಬಂದು ಹೌದು, ಯಾಕಂದ್ರೆ ಅವನು ಇನ್ನೊಬ್ಬ ಬಬ್ಲು ಅಂತ ಇದ್ದಾನಲ್ಲ, ಬಬ್ಲುದು ಕಸಿನ್ ಇವ್ರು ಆ್ಯಕ್ಚುಲಿ. ಹಾಂ, ಹಗಲು ರಾತ್ರಿ ದುಡಿದು ಟೈಮ್ ಕೂಡ ನೋಡೋದಿಲ್ಲ ಅಂತೆ. ಬೆಳಿಗ್ಗೆ ಬೇಗ ಬರ್ತಾರೆ, ರಾತ್ರಿ ಲೇಟಾಗಿ ಮನೆಗೆ ಹೋಗ್ತಾರೆ, ಎಲ್ಲ ಕೆಲಸನ ಮಾಡ್ತಾರೆ, ಎಲ್ಲ ಮಾಡ್ತಾರಪ್ಪ. ಓಕೆ. ಸುಳ್ಯ ಅದಂದರೆ ನಮಗೆ ಸುಳ್ಯ ಜನನೇ ಯಾಕೆ ನಮಗೆ ಖುಷಿ ಅಂತ ಹೇಳಿದ್ರೆ ಅವ್ರು ಎಲ್ಲದಕ್ಕೂ ಸಪೋರ್ಟ್ ಇದೆ. ಖಂಡಿತ ನೋಡಿ, ನ್ಯಾಷನಲ್ ಹೈವೇ ಪಕ್ಕ ಇವರದ್ದು ಶಾಪ್ ಇದೆ. ಮಾಣಿ ಮೈಸೂರು ನ್ಯಾಷನಲ್ ಹೈವೇ ಪಕ್ಕನೇ ಇದೆ. ನೀವು ಸುಳ್ಯದಿಂದ ಬರುವಾಗ ಮಡಿಕೇರಿ ಕಡೆಯಿಂದ ಯಾರು ಬಂದರೆ ಲೆಫ್ಟ್ ಸೈಡಿಗೆ ಒಂದು ಬಲ್ದೇವ್ ಗ್ರನೈಟ್ ಅಂತ ಕಾಣ್ತದೆ. ಹಾಗೆ ನೀವು ಸ್ವಲ್ಪ ಮುಂದುಗಡೆ ಒಂದು ಮೈಸೂರಿಗೆ ಹೋಗುವ ಸಮೀಪದಲ್ಲಿ ನಮಗೆ ಎಂತ ಎಲ್ಲಿ ಏನು ಸರ್ ಹೆಸರು ಇಲ್ಲಿ ಬಳುಬೈಲ್ ಹತ್ರ ನಿಮಗೆ ಲೆಫ್ಟ್ ಸೈಡಿಗೆ ಸಿಗ್ತದೆ ಮಡಿಕೇರಿ ಕಡೆಯಿಂದ ಬರುವವರಿಗೆ ಮಹಾವಿಷ್ಣು ಗ್ರನೈಟ್ಸ್ ಅಂತ. ಸೊ ಹಾಗಾಗಿ ನಾವು ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಭಾರಿ ದೂರ ಹೋಗಬೇಕಾಗಿಲ್ಲ ಸರ್, ಮೇಯ್ನ್ ರೋಡಲ್ಲೇ ಇರೋದ್ರಿಂದ ನಮಗೆಲ್ಲವೂ ಇಲ್ಲಿಗೆ ಕಾಣ್ತದೆ. ಜೊತೆಗೆ ನಾವು ಅದನ್ನು ನೋಡುವ, ಒಮ್ಮೆ ಬಂದು ಗಾಡಿ ನಿಲ್ಲಿಸಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಅದನ್ನು ನಿಮ್ಮ ಮನೆ ತೊಗೊಂಡೋಗ್ಬೋದು, ನಿಮ್ಮ ಮನೆಯ ಅಂದವನ್ನು ಇನ್ನಷ್ಟು ಚೆಂದ ಮಾಡ್ಬೋದು ಅಲ್ವಾ? ಖಂಡಿತವಾಗಿಯೂ. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋಗಳನ್ನು ಯಾವತ್ತೂ ಸಪೋರ್ಟ್ ಮಾಡ್ತಾ ಇರ್ತೀರಿ, ನ್ಯೂಸ್ ನಾಟ್ ಔಟನ್ನು ಯಾವತ್ತೂ ಬೆಂಬಲ ಮಾಡ್ತಾ ಇದ್ದೀರಿ. ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳ್ತೀವಿ. ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.